ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ವ್ಯಾಪಕ ಯುಕ್ತಿ. ಹಿಂದೆ 4 ಸದ್ಗುರುತುಗಳನ್ನು ಹೇಳಿದ್ದಾರೆ. ಅವಸ್ಥೆಯು ವಿಶಾಲವಿದೆ ಎಂದರೆ ಹೇಗೆ ಎನ್ನುವುದನ್ನು ಹೇಳಿದರು. ಯಾವ ಅವಸ್ಥೆಯಲ್ಲಿ ಯಾವ ಪ್ರಪಂಚವು ತೋರಿಕೊಳ್ಳುತ್ತದೆಯೋ ಆ ಪ್ರಪಂಚವು ಅದೇ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತಿದೆ ಎನ್ನುವುದು 2ನೇ ಹೆಜ್ಜೆ. ಅನುಭವದ ಹಚ್ಚುಗಾರಿಕೆ ಎನ್ನುವುದು 3ನೇದು. ಅನುಭವ ಅಂತ ಹೇಳುತ್ತಿದೆಯಲ್ಲ, ಅದೇ ಮುಖ್ಯವಾಗಿ ಬೇಕಾಗಿದೆ. ಯಾರಿಗೆ ಅನುಭವ ಅನ್ನುವುದು ಹೇಗಿದೆ ಅಂತ ತಿಳಿದಿದೆಯೋ ಅವರೇ ಇರುವಂತೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ತಕ್ಕವರಾಗುತ್ತಾರೆ. ಅವಸ್ಥೆಗಳು ಒಂದಕ್ಕೊಂದು ಸಂಬಂಧವಿಲ್ಲ ಅನ್ನೋದು 4ನೇ. ಇವುಗಳ ವಿಚಾರ ಮಾಡುವಾಗ ಅನುಭವವೇ ಬೇಕಾಗುತ್ತದೆ. ರೂಢಿಯಲ್ಲಿ ಬಂದಿರುವ ಭಾವನೆಯನ್ನು ಇಟ್ಟುಕೊಂಡು ವಿಚಾರಕ್ಕೆ ಹೊರಟರೆ ಇಲ್ಲಿ ಹೇಳುವ ವಿಷಯ ತಿಳಿಯುವುದಿಲ್ಲ. ಯಾಕೆ ಎಂದರೆ ಇಂದ್ರಿಯ ಕರ್ಣಾದಿಗಳಿಂದಲೇ ಅವಸ್ಥೆಗಳು ಗೊತ್ತಾಗುತ್ತಿವೆ ಅಂತ ರೂಢಿಯಲ್ಲಿ ಬಂದಿರುವುದರಿಂದ ಅದಕ್ಕೆ ತತ್ವವೇ ನಿಲುಕುವಂತಿಲ್ಲ. ಅದರಿಂದ ಅನುಭವ ಅನ್ನುವ ವಿಷಯವನ್ನು ಹೇಳಿ ಅವಸ್ಥೆಗಳನ್ನು ನೋಡಬೇಕಾದರೆ ಅನುಭವದಿಂದ, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ಗೊತ್ತಾಗಬೇಕಾದ್ರೆ ಅನುಭವದಿಂದ. ಯಾಕೆ ಅಂದ್ರೆ ಒಂದು ಅವಸ್ಥೆಯಲ್ಲಿ ಇದ್ದುಕೊಂಡಿರುವ ಇಂದ್ರಿಯ ಕರ್ಣಾದಿಗಳು ಇನ್ನೊಂದರಲ್ಲಿ ಬರುವುದಿಲ್ಲ. ಅದು ಬರುವುದಿಲ್ಲ ಅನ್ನುವುದು ಅನುಭವದಲ್ಲಿ ಇದ್ದುಕೊಂಡಿದೆ. ಆದ್ದರಿಂದಲೇ ಇರುವಂತೆ ವಿಮರ್ಶನೆ ಮಾಡಿ ನೋಡಿದರೆ ತತ್ವ ಗೊತ್ತಾಗುತ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಈಗ 4 ಸದ್ಗುರುತುಗಳನ್ನು ಹೇಳಿ ಈಗ ವ್ಯಾಪಕ ಯುಕ್ತಿಯನ್ನು ಹೇಳುತ್ತಾರೆ. ಯುಕ್ತಿ ಅನ್ನುವ ಮಾತು ಅನುಭವದಲ್ಲಿ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಹಾಯವಾಗುತ್ತಿದೆ ಅಂತ ಯುಕ್ತಿಯನ್ನು ಹೇಳುತ್ತಾರೆ. ಈ ಯುಕ್ತಿಯು ಅನುಭವಕ್ಕೆ ಅನುಸಾರವಾಗಿ ಇದ್ದರೆ ವ್ಯಾಪಕ ಯುಕ್ತಿ ಅನ್ನುತ್ತಾರೆ. ಅನುಭವಕ್ಕೆ ಅನುಸಾರವಾಗಿ ಇಲ್ಲದಿದ್ದರೆ ಅದನ್ನು ಸಂಕುಚಿತ ಯುಕ್ತಿ ಅಂತ ಕರೆಯುತ್ತಾರೆ. ಅದನ್ನೇ ಈಗ ಈ ವ್ಯಾಪಕ ಯುಕ್ತಿ ಆಗಿದೆ ಅನ್ನುವುದನ್ನು ತಿಳಿಸ್ತಾರೆ. ಅವಸ್ಥಾತ್ರಯ ಮಾರ್ಗದ ಮತ್ತೊಂದು ಹೆಗ್ಗುರುತನ್ನು ತಿಳಿಸಿ ಗ್ರಂಥ ಭಾಗವನ್ನು ಮುಗಿಸುವುದು. ಅವಸ್ಥೆಗಳು 3 ಅವುಗಳು ಒಂದೊಂದು ಮಿಕ್ಕೆರಡರ ಅಪೇಕ್ಷೆಯಿಲ್ಲದೆ ಸ್ವತಂತ್ರವಾಗಿರುವುದರಿಂದಲೂ ಅವುಗಳಲ್ಲಿ ಯಾವುದಾದರೊಂದು ಅವಸ್ಥೆಯಲ್ಲಿ ನಮಗೆ ಉಂಟಾಗಿರುವ ಅನುಭವದ ಆಧಾರದ ಮೇಲೆ ನಾವು ಕಲ್ಪಿಸಿಕೊಂಡಿರುವ ಯುಕ್ತಿಗಳು ಆಯಾ ಅವಸ್ಥೆಗೆ ಮಾತ್ರ ಸಲ್ಲತಕ್ಕವಾಗಬಹುದೇ ಹೊರತು ಮಿಕ್ಕ ಅವಸ್ಥೆಗಳಿಗೂ ಆ ಯುಕ್ತಿಗಳು ಹತ್ತಿಯೇ ತೀರಬೇಕೆಂದು ಹೇಳುವುದಕ್ಕಿಲ್ಲವಾಯಿತು. 3 ವಿಮರ್ಶನೆ ಮಾಡುವಾಗ ಯಾವ ಅವಸ್ಥೆಯಲ್ಲಿ ಯಾವ ನಿಯಮವು ಇಟ್ಟುಕೊಂಡಿದೆಯೋ ಆ ನಿಯಮ ಇನ್ನೊಂದು ಅವಸ್ಥೆಗೆ ಹತ್ತಬೇಕು ಅನ್ನುವ ನಿಯಮವಿಲ್ಲ. ಆ ಅವಸ್ಥೆಯಲ್ಲಿ ಇರುವ ನಿಯಮ ಆ ಅವಸ್ಥೆಗೆ ಮೀಸಲಾಗಿದೆ. ಅನುಭವಕ್ಕೆ ವಿರೋಧವು ಇಲ್ಲದ ಪ್ರಸಂಗದಲ್ಲಿ ಉಪಯೋಗಿಸಬಹುದು. ಅನುಭವಕ್ಕೆ ಹೊಂದದಿದ್ದರೆ ಎಚ್ಚರದ ನಿಯಮವನ್ನು ಕನಸಿಗೆ ಹಚ್ಚಬಾರದು. ಕನಸಿನ ನಿಯಮವನ್ನು
ಎಚ್ಚರಕ್ಕೆ ಹಚ್ಚಬಾರದು. ನಿದ್ರೆಯ ನಿಯಮವನ್ನು ಎಚ್ಚರ ಕನಸುಗಳಿಗೆ ಹಚ್ಚಬಾರದು. ಅದಕ್ಕಾಗಿಯೇ ಇಲ್ಲಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅನುಭವದಲ್ಲಿ ಮತ್ತೇನೋ ಬಾಧಕವಿಲ್ಲದಿದ್ದಲ್ಲಿ ಆ ಯುಕ್ತಿಗಳನ್ನು ಮತ್ತೊಂದು ಅವಸ್ಥೆಗೂ ಅಂಟಿಸಬಹುದು. ಆದರೆ ಯಾವುದಾದರೂ ಬಾಧಕವು ಕಂಡು ಬಂದರೆ ಕೂಡಲೇ ಆ ಯುಕ್ತಿಯನ್ನು ಸಂಕುಚಿತ ಯುಕ್ತಿ ಎಂದು ನಾವು ಭಾವಿಸಬೇಕು. ಅನುಭವಕ್ಕೆ ಹೊಂದುವಂತಿದ್ದರೆ ಒಂದವಸ್ಥೆ ಯುಕ್ತಿಯನ್ನು ಇನ್ನೊಂದವಸ್ಥೆಗೆ ಉಪಯೋಗಿಸಬಹುದು. ಆದರೆ ಅನುಭವಕ್ಕೆ ಹೊಂದದಂತೆ ಇದ್ದರೆ ಉಪಯೋಗಿಸಬಾರದು. ಅದನ್ನೇ ಸಂಕುಚಿತ ಯುಕ್ತಿ, ದೋಷದಿಂದ ಕೂಡಿರುವ ಯುಕ್ತಿ ಅಂತ ಹೇಳಬೇಕು. ಅದನ್ನೇ ಇಲ್ಲಿ ದೃಷ್ಟಾಂತ ಕೊಟ್ಟು ತೋರಿಸ್ತಾ ಇದ್ದಾರೆ. ಎಲ್ಲಾ ಅವಸ್ಥೆಗಳಿಗೂ ಹೊಂದಿಸಬಹುದಾದ ವ್ಯಾಪಕ ಯುಕ್ತಿಗಳು ಯಾವುದು, ಒಂದೆರಡು ಅವಸ್ಥೆಗಳಿಗೆ ಮಾತ್ರ ಹೊಂದುವ ಸಂಕುಚಿತ ಯುಕ್ತಿಯು ಯಾವುದು ಎಂಬುದನ್ನು ಆಯಾ ಸ್ಥಳದಲ್ಲಿಯೇ ನಿರ್ಧರಿಸಬೇಕಾಗುವುದರಿಂದ ನಾವು ಮುಂದೆ ಬರುವ ಯುಕ್ತಿಗಳನ್ನೆಲ್ಲ ಈಗ ವಿಚಾರಕ್ಕೆ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಆದರೂ ಉದಾಹರಣೆಗಾಗಿ ಒಂದೆರಡು ದೃಷ್ಟಾಂತಗಳನ್ನು ಇಲ್ಲಿ ಕೊಟ್ಟು ಮುಂದಕ್ಕೆ ಸಾಗು. ಎರವಿನ ಪರಮಾರ್ಥ, ಅರಿವಿನ ಪರಮಾರ್ಥ, ಸುಖದ ಪರಮಾರ್ಥ ಅಂತ ಮುಂದೆ ಹೇಳುವ ಪ್ರಸಂಗದಲ್ಲಿ ಆ ಯುಕ್ತಿಯನ್ನು ಹೇಗೆ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬಾರದು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಆದರೂ ಈಗ ಸದ್ಯಕ್ಕೆ ಎಂಥ ಯುಕ್ತಿಯು ಸಂಕುಚಿತವಾಗಿರುತ್ತದೆ, ಎಂಥ ಯುಕ್ತಿಯು ವ್ಯಾಪಕ ರೂಪವಾಗಿರುತ್ತಿದೆ ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಇಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಉದಾಹರಣೆಗಾಗಿ ಒಂದೆರಡು ದೃಷ್ಟಾಂತಗಳನ್ನು ಇಲ್ಲಿ ಕೊಟ್ಟು ಮುಂದಕ್ಕೆ ಸಾಗು. ಎಚ್ಚರದ ಅವಸ್ಥೆಯಲ್ಲಿ ಯಾವುದಾದರೊಂದು ಕಾರಣದಿಂದ ಯಾವುದಾದರೊಂದು ಕಾರ್ಯವು ನಿಯತ ಕಾಲಾದಿಗಳನ್ನು ಅಪೇಕ್ಷಿಸಿಕೊಂಡೇ ಹುಟ್ಟುತ್ತಿದೆ. ಉದಾಹರಣೆಗೆ ಇಲ್ಲಿ ಒಂದು ಹಸು ಗಬ್ಬವಾಗಿ ಕರುವನ್ನು ಹಾಕುವುದಕ್ಕೆ ಇಂತಿಷ್ಟು ತಿಂಗಳು ಬೇಕೆಂಬ ನಿಯಮ ಉಂಟು. ಆದರೆ ಕನಸಿನಲ್ಲಿ ಹೀಗಿರುವುದಿಲ್ಲ. ಎಚ್ಚರದ ಅವಸ್ಥೆಯಲ್ಲಿ ಇರುವ ನಿಯಮವನ್ನು ಕನಸಿಗೆ ಅಂಟಿಸಬಾರದು ಅಂತ ಹೇಳಿದ್ದಾರೆ. ಎಚ್ಚರದಲ್ಲಿ ಒಂದು ಹಸು ಗಬ್ಬವಾಗಿ ಕರು ಹಾಕಬೇಕಾದ್ರೆ 9 ತಿಂಗಳ 10 ತಿಂಗಳ ಬೇಡ್ತಾ ಇದೆ. ಕನಸಿನಲ್ಲಿ ಈ ನಿಯಮವನ್ನು ಅಲ್ಲಿಗೆ ಹೊಂದಿಸುವುದಕ್ಕೆ ಹೋದರೆ ಅದು ಹೊಂದುವುದಿಲ್ಲ. 5-6 ನಿಮಿಷದಲ್ಲಿ ಕರುವನ್ನು ಹಾಕಿದಂತೆ ನಮಗೆ ತೋರಬಹುದಾಗಿದೆ ಕನಸಿನಲ್ಲಿ. ಇದು ಕನಸಿನ ಸ್ವಭಾವಕ್ಕೆ ವಿರುದ್ಧವಾದದ್ದೇನೂ ಅಲ್ಲವೆಂಬುದು ನಮಗೆಲ್ಲರಿಗೂ ತಿಳಿದೇ ಇದೆ. ಹೀಗಿರುವಲ್ಲಿ ಒಬ್ಬನು ಎಚ್ಚರದಲ್ಲಿ ತನಗೆ ಆಗಿರುವ ಅನುಭವದ ಬಲದಿಂದ ಕನಸಿನಲ್ಲಿ ಹಸು ಕರುವನ್ನು ಹಾಕಲೇ ಇಲ್ಲ. ಏಕೆಂದರೆ ಅದಕ್ಕೆ ಕರುವನ್ನು ಹಾಕುವುದಕ್ಕೆ ತಕ್ಕಷ್ಟು ಕಾಲವಿರಲಿಲ್ಲ ಎಂದು ವಾದಿಸಿದರೆ ಸಂಕುಚಿತ ಯುಕ್ತಿಯನ್ನು ಅವಲಂಬಿಸಿದಂತೆ ಆಗುತ್ತದೆ. ಏಕೆಂದರೆ ಕನಸಿನಲ್ಲಿ ಹಸು ನಿಜವಾಗಿ ಕರುವನ್ನು ಹಾಕಿದ್ದನ್ನು ತಾನೇ ಕಂಡಿರುತ್ತಾನೆ. ಆದರೂ ಎಚ್ಚರದ ದೃಷ್ಟಿಯಿಂದ ಅದನ್ನು ಅಲ್ಲಗಳೆದು ಬೇಕಾದ ಪ್ರಮಾಣದ ಕಾಲವಿಲ್ಲದ್ದರಿಂದ ಕರು ಹಾಕಿದ್ದು ಸುಳ್ಳಂತ ವಾದಿಸಿರುತ್ತಾನೆ. ಎಚ್ಚರದ ಅವಸ್ಥೆಯ ದೃಷ್ಟಿಯಿಂದ ಕನಸನ್ನು ನೋಡಿದರೆ ಅದು ಹೊಂದುವುದಿಲ್ಲ. ಎಚ್ಚರದಲ್ಲಿ 9-10 ತಿಂಗಳ ಆಗಬೇಕಾಗಿದೆ. ಕನಸಿನಲ್ಲಿ ಅಲ್ಲಿ 9-10 ತಿಂಗಳ ಅಂತ ಈ ಲೆಕ್ಕದಿಂದ ಎಣಿಸುವುದಕ್ಕೆ ಹೋದರೆ ಹೊಂದುವುದಿಲ್ಲ. ಕನಸಿನಲ್ಲಿ ಇರುವ ನಿಯಮಕ್ಕೆ ಅನುಸರಿಸಿ ಅಲ್ಲಿ ವ್ಯವಹಾರವು ನಡೆದದ್ದನ್ನು ಅವರೇ ನೋಡಿರುತ್ತಾರೆ. ಈಗ ಕನಸಿನಲ್ಲಿ ಕರು ಹಾಕಿ ಅವನು ಆ ಕರುವನ್ನು ಹಾಲು ಕುಡಿಯುವುದಕ್ಕೆ ಬಿಟ್ಟಿದ್ದಾನೆ. ನಂತರ ಅದನ್ನು ಊಟಕ್ಕೆ ಕಟ್ಟಿ ಹಾಲನ್ನು ಕರೆದುಕೊಂಡಿದ್ದಾನೆ, ಗಿಣ್ಣ ಕಾಸಿಕೊಂಡಿದ್ದಾನೆ. ಇದೆಲ್ಲ ಕನಸಿನಲ್ಲಿ ಆ ವ್ಯವಹಾರವು ನಡೆದಿದೆ. ಅಲ್ಲಿರುವಾಗ ಅವನಿಗೆ ವಿರೋಧವೇನು ಮನಸ್ಸಿಲ್ಲ. ಏನಂತ ಕನಸಿನಲ್ಲಿ
ಒಂದ್ 5 ನಿಮಿಷ ಕನಸಾಗ್ತೈತಿ. 5 ನಿಮಿಷದಲ್ಲಿ ಹಸು ಹೆಂಗ್ ಕರು ಹಾಕ್ತೈತಿ? ಹಾಕ್ಬಾರ್ದಿತ್ತು ಅಂತ ಅನಿಸುವುದಿಲ್ಲ. ಅಲ್ಲಿ ಇರುವ ನಿಯಮಕ್ಕೆ ಅನುಸರಿಸಿ ಕರು ಹಾಕಿದೆ, ಹಾಲು ಕರೆದಿದ್ದಾನೆ, ಹಾಲು ಕುಡಿಯುವುದಕ್ಕೆ ಆ ಹೋರಿಯನ್ನು ಬಿಟ್ಟಿದ್ದಾನೆ. ಇದೆಲ್ಲ ಅವರೇ ಕಂಡಿರುವುದು. ಎಚ್ಚರಕ್ಕೆ ಬಂದ ನಂತರ ಅಲ್ಲಿ ಹಸು ಕರು ಹಾಕಲಿಲ್ಲ ಅಂತ. ಯಾಕೆ? ಅಲ್ಲಿ 9-10 ತಿಂಗಳು ಬೇಕು ಕರು ಹಾಕುವುದಕ್ಕೆ. 9-10 ತಿಂಗಳಾಗಿದ್ದ ಏನೋ ಒಂದು 5 ನಿಮಿಷ ಕನಸಾಗೈತಿ ಅಂತ ಇಲ್ಲಿ ಬಂದ ನಂತರ ಹೇಳ್ತಾ ಇದ್ದಾರೆ. ಈಗ ಈ ನಿಯಮವಿದೆಯಲ್ಲ, ಎಚ್ಚರದ ನಿಯಮವನ್ನು ಕನಸಿಗೆ ಅಂಟಿಸುವುದಕ್ಕೆ ಹೋದದ್ದರಿಂದ ಅದು ಸಂಕುಚಿತ ಯುಕ್ತಿ ಅಂತ ಹೇಳಿಸಿಕೊಳ್ಳುತ್ತೆ. ಯಾಕೆ ಸಂಕುಚಿತ? ಎಚ್ಚರದ ನಿಯಮವನ್ನು ಕನಸಿಗೆ ಹೊಂದಿಸುವುದಕ್ಕೆ ಹೋಗ್ತಾನೆ. ಕನಸಿನಲ್ಲಿ ಅವನೇ ಕಣ್ಮುಟ್ಟ ಕರು ಹಾಕಿದ್ದನ್ನು ಕಂಡಿದ್ದಾನೆ. ಹಾಲು ಕರೆಯುವುದಕ್ಕೆ ಕರು ಬಿಟ್ರೆ ಹಾಲು ಕರೆ ಇಳಿಸ್ತೈತಿ ಅಂತ ಬಿಟ್ಟಿದ್ದಾನೆ, ಕರ್ಕೊಂಡಿದ್ದಾನೆ. ಹೀಗಿರುವಾಗ ಅಲ್ಲಿ ಕರು ಹಾಕಲೇ ಇಲ್ಲ ಅಂತ ವಾದ ಮಾಡಿದರೆ ಯಾಕೆ ಹೊಂದುತ್ತಿದೆ? ಅದಕ್ಕೇನೆ ಅದು ಸಂಕುಚಿತ ಯುಕ್ತಿ ಅಂತ ಕರೆಯುತ್ತಾರೆ. ಅನುಭವಕ್ಕೆ ಅನುಸರಿಸಿ ನಿರ್ಣಯ ಮಾಡುವುದಿದೆಯಲ್ಲ, ಅದು ವ್ಯಾಪಕ ಯುಕ್ತಿ. ಅನುಭವಕ್ಕೆ ಹೊಂದದೇನೆ ಯಾವುದೋ ಒಂದು ನಿಯಮವನ್ನು ಅದಕ್ಕೆ ಹೊಂದಿಸುವುದಕ್ಕೆ ಹೋಗುತ್ತಾನಲ್ಲ, ಅದು ಸಂಕುಚಿತ ಯುಕ್ತಿ. ಆದ್ದರಿಂದಲೇ ಈಗ ಇವನು ಹಾಕಲಿಲ್ಲ ಅಂತ ವಾದ ಮಾಡ್ತಾನಲ್ಲ, ಅವನು ಹೇಳುವುದು ಸರಿಯಲ್ಲ. ಕನಸಿನಲ್ಲಿ ಹಸು ನಿಜವಾಗಿ ಕರುವನ್ನು ಹಾಕಿದ್ದನ್ನು ತಾನೇ ಕಂಡಿರುತ್ತಾನೆ. ಆದರೂ ಎಚ್ಚರದ ದೃಷ್ಟಿಯಿಂದ ಅದನ್ನು ಅಲ್ಲಗಳೆದು ಬೇಕಾದ ಪ್ರಮಾಣದ ಕಾಲವಿಲ್ಲದ್ದರಿಂದ ಕರು ಹಾಕಿದ್ದು ಸುಳ್ಳಂತ ವಾದಿಸಿರುತ್ತಾನೆ. ಇದಕ್ಕೆ ಬದಲು ಮತ್ತೊಬ್ಬನು ಕನಸಿನಲ್ಲಿ ಕರು ಹಾಕಿದ್ದು ನಿಜ, ಆದರೆ ಅದು ಕನಸಿನ ಅನುಭವವಾದ್ದರಿಂದ ಕನಸಿನ ನಿಯಮಕ್ಕನುಸಾರವಾಗಿ ಕರು ಹೊತ್ತಿರುತ್ತದೆ. ಆದ್ದರಿಂದಲೇ ಕನಸಿನಲ್ಲಿ ನಮಗೆ ಯಾವ ವಿರೋಧವೂ ಆ ವಿಷಯದಲ್ಲಿ ತೋರಲಿಲ್ಲ ಎಂದು ವಾದಿಸಿದರೆ ಅವನು ಅನುಭವಾನುಸಾರಿಯಾದ ವ್ಯಾಪಕ ಯುಕ್ತಿಯನ್ನು ಉಪಯೋಗಿಸಿದವನಾಗುತ್ತಾನೆ. ಇನ್ನೊಬ್ಬನು ಕನಸಿನಲ್ಲಿ ಕರು ಹಾಕಿದ್ದು ನಿಜ, ಆ ಕನಸಿನ ಅನುಭವಕ್ಕೆ ವಿರೋಧವೇನು ಆಗಿಲ್ಲ, ಅಲ್ಲಿ ನಿಯಮಕ್ಕೆ ಅನುಸರಿಸಿ ಅದು ಕರು ಹಾಕಿದೆ ಅಂತ ಹೇಳ್ತಾ ಇದ್ದಾನಲ್ಲ, ಅದು ವ್ಯಾಪಕ ಯುಕ್ತಿ ಅಂತ ಹೇಳಿಸಿಕೊಳ್ಳುತ್ತದೆ. ಯಾಕಂದ್ರೆ ಅನುಭವಕ್ಕನುಸಾರವಾಗಿದ್ದುಕೊಂಡಿದೆ. ಕನಸಿನಲ್ಲಿ 9 ತಿಂಗಳಾಗಲಿಲ್ವಲ್ಲ ಅಂತಂತಾರೆ. ಕನಸಿನಲ್ಲಿ 9 ತಿಂಗಳ ಆಗದೆ ಇದ್ದರೆ ಕರು ಹಾಕಿದ್ದನ್ನು ಕಂಡಿದೋ ಇಲ್ವೋ? ಕಂಡಿದ್ದಾನೆ. ಕನಸಿನ ನಿಯಮಕ್ಕೆ ವಿರೋಧವೇನೂ ಆಗಿಲ್ಲ. ಎಚ್ಚರದ ನಿಯಮದ ಭಾವನೆಯನ್ನು ಇಟ್ಟುಕೊಂಡು ಅದನ್ನು ನೋಡುವುದಕ್ಕೆ ಹೋಗ್ತಾನಲ್ಲ, ವಿರೋಧವಾಗುತ್ತದೆ. ಕನಸಿನಲ್ಲಿ ಇರುವಾಗ ಇವನು ಎಚ್ಚರದಲ್ಲಿ ಮುದುಕನಾಗಿದ್ದಾನೆ. ಕನಸಿನಲ್ಲಿ ಮದುವೆ ಮಾಡಿಕೊಳ್ಳುವುದಕ್ಕೆ ಕೂತಿದ್ದಾನೆ. ಗಂಡನ್ನು ನೋಡುವಾಗ ನನಗ್ಯಾಕೆ ಬೇಕಪ್ಪ, ಮುದುಕಾಗಿನಿ, ಬೇಡ ಅಂತ ಹೇಳ್ಬೇಕು ಇದ್ಕೊಂಡು. ಆದ್ರೆ ಕನಸಿನಲ್ಲಿ ಮುದುಕನಾಗಿದ್ದಾನೆ, ವಯಸ್ಸಿನ ಹುಡುಗನಾಗಿರುವುದರಿಂದಲೇ ಮಾಡಿಕೊಳ್ಳುವುದಕ್ಕೆ ತಯಾರಿದ್ದಾನೆ. ಮದುವೆ ನಡೆದೇ ಹೋಗುದು. ಆ ನಿಯಮಕ್ಕೆ ಅನುಸರಿಸಿ ಅದನ್ನು ನೋಡ್ಬೇಕು. ಮುದುಕ ನಾನ್ ಹೆಂಗ ಮದುವೆ ಮಾಡ್ಕೊಂತೇನ್ರಿ ಅಂತ ಎಚ್ಚರಕ್ಕೆ ಬಂದನಂತ ಹೇಳಿದ್ರೆ ಹೊಂದುತ್ತಿದೆಯೇ? ಮತ್ತ ನೀನೇ ಮದುವೆ ಮಾಡಿಕೊಂಡು ಕೂತಿದ್ದೋ ಇಲ್ವೋ? ಈಗ ಕೇಳಿದ್ರೆ ಏನು ಹೇಳ್ತಾನ? ಹೌದು, ಅಲ್ಲಿ ಮದುವೆ ಮಾಡಿಕೊಂಡಂಗ ಆಯ್ತು, ಮದುವೆ ಮಾಡಿಕೊಂಡಂಗ ಅಂತ ಹೇಳ್ತಾನಲ್ಲ, ಅಲ್ಲಿ ನಿಜವಾಗಿ ಮದುವೆ ಆಗಿಲ್ಲ. ಹಾಗಾದ್ರೆ ಸರಿಯಾಗಿ ಮದುವೆ ಆಗಿದೆ, ಮಕ್ಕಳು ಹುಟ್ಟಿದೆ, ಹುಡುಗರನ್ನು ಕೈ ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 50 ವರ್ಷಗಟ್ಟಲೆ ಬಾಳೆ ಮಾಡಿದ್ದು ಅವನ ಅನುಭವದಲ್ಲಿ ಇಟ್ಟುಕೊಂಡು ಎಚ್ಚರದ ನಿಯಮವನ್ನು ಇಟ್ಟುಕೊಂಡು ಎಚ್ಚರಕ್ಕೆ ಬಂದಾಗ ಕಾಣಿಸ್ತೇಳ್ರಿ, ತಳ್ರಿ ಅಂತ ಹೇಳ್ತಾರೆ. ಇದು
ಸಂಕುಚಿತ ಯುಕ್ತಿ ಅಂತ ಹೇಳಿಸಿಕೊಳ್ಳುತ್ತದೆ. ಯಾಕೆಂದ್ರೆ ನಿಯಮವನ್ನು ಕನಸಿಗೆ ಅಂಟಿಸುವುದಕ್ಕೆ ಹೋಗಬಾರದು. ಅಲ್ಲಿ ನಿಯಮಕ್ಕೆ ವಿರೋಧವಾಗಿದ್ದರೆ ಅಲ್ಲೇ ಗೊತ್ತಾಗಬೇಕೋ ಇಲ್ವೋ, ಇದು ನಿಯಮಕ್ಕೆ ವಿರೋಧವಾಗುತ್ತಿದೆ, ಇದಕ್ಕೆ ಒಪ್ಪುವುದಿಲ್ಲ ಅಂತ ಹೇಳಬೇಕೋ ಇಲ್ವೋ. ಹೇಳ್ದನ ಅದರಂತೆಯೇ ವ್ಯವಹಾರ ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಮದುವೆ ಮಾಡಿಕೊಂಡಿರುವುದು ಮಕ್ಕಳನ್ನು ಹಡೆಯುವುದಕ್ಕಲ್ಲದೆ ಆ ಲಾಭವನ್ನು ಹೊಂದಿದ್ರು ಸಹಿತ ಎಚ್ಚರಕ್ಕೆ ಬಂದ ನಂತರ ಹಂಗಾಯ್ತಲ್ರಿ ಅಲ್ಲೆಲ್ಲ ಇದ್ದು ಮಕ್ಕಳು ಅಂತ ಹೇಳ್ತಾರೆ. ಮತ್ತ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಫೀಸ್ ಕಟ್ಟಿದ್ದೀಯಲ್ಲ, ಈ ಹುಡುಗರ ಸಲುವಾಗಿ ಬಾಳ ದುಡಿಬೇಕಾಗೈತಿ, ಈಗ ಖರ್ಚು ಬಾಳ ಬರ್ತೈತಿ ಸ್ಕೂಲಿಗೆ ಅಂತ ಅಲ್ಲಿ ಹೇಳ್ತಾ ಇದ್ದೀಯಲ್ಲ. ಎಚ್ಚರಕ್ಕೆ ಬಂದ ನಂತರ ಅದನ್ನು ಅಲ್ಲಗಳೆದರೆ ಬಂದುತ್ತಿದೆಯೇ? ಇದರಿಂದ ಎಚ್ಚರದ ನಿಯಮಗಳನ್ನು ಕನಸಿಗೆ ಹೊಂದಿಸಬಾರದು, ಕನಸಿನ ನಿಯಮಗಳನ್ನು ಎಚ್ಚರಕ್ಕೆ ಹೊಂದಿಸಬಾರದು. ವಿರೋಧವಾಗದೇ ಇದ್ದರೆ ಅನುಭವಕ್ಕೆ ಇಟ್ಟುಕೊಳ್ಳಬಹುದು. ಆದರೆ ಹೀಗೆ ಹೇಳುವುದಿದೆಯಲ್ಲ, ಆಯಾ ಅವಸ್ಥೆಯಲ್ಲಿ ಇದ್ದುಕೊಂಡಿರುವ ವ್ಯವಹಾರವು ಅದಕ್ಕೆ ಅನುಸಾರವಾಗಿಯೇ ಇದೆ. ಕನಸಿನಲ್ಲಿ ಅಷ್ಟು ಕಾಲು ಇಲ್ಲವಲ್ಲ ಅಂತ ಎಚ್ಚರಕ್ಕೆ ಬಂದ ನಂತರ ಕೇಳ್ತಾ ಇದ್ದಾರೆ. ಕನಸಿನಲ್ಲಿ ಯಾಕಷ್ಟು ಕಾಲಿಲ್ಲ ಅಂತ ತಿಳ್ಕೊಳ್ಳಿಲ್ಲ, ಕನಸಿನಲ್ಲಿ ಸರಿಯಾಗಿ ಕಾಲವಿದೆ ಅಂತ ಮನೆ ಕಟ್ಟಿಸಿದ್ದಾನೆ, ಎಲ್ಲ ವ್ಯವಹಾರವನ್ನು ಮಾಡಿಕೊಂಡಿದ್ದಾನೆ. ಹೀಗಿರುವಾಗ ಈ ಎಚ್ಚರದ ನಿಯಮವನ್ನು ಕನಸಿಗೆ ಹೊಂದಿಸುವುದಕ್ಕೆ ಬರುತ್ತಿದೆ, ಕನಸಿನ ನಿಯಮವನ್ನು ಎಚ್ಚರಕ್ಕೆ ಹೊಂದಿಸುವುದಕ್ಕೆ ಬರುವುದು. ಎಚ್ಚರದ ಪದಾರ್ಥಗಳ ಉಪಯೋಗ, ದೇಶ ಕಾಲದ ಉಪಯೋಗ ಕನಸಿನಲ್ಲಿರುವುದು, ಕನಸಿನಲ್ಲಿರುವ ಪದಾರ್ಥಗಳ ಉಪಯೋಗ, ದೇಶ ಕಾಲದ ಉಪಯೋಗ ಎಚ್ಚರದಲ್ಲಿ ಇರುವುದು. ಇಲ್ಲೇದು ಇಲ್ಲಿಗೆ, ಅಲ್ಲೇದು ಅಲ್ಲಿಗೆ ತಾನೇ ಅನುಭವ ಮಾಡಿಕೊಂಡಿದ್ದಾನೆ. ಅವನ ಅನುಭವದಲ್ಲಿ ಇದ್ದುಕೊಂಡಿದೆ. ಅವನ ಅನುಭವಕ್ಕೆ ಆಗೇನು ವಿರೋಧವಾಗಿದೆ. ಕರು ಹಾಕಿದ್ದು ಕನಸಿನಲ್ಲಿ ಕಂಡಿದ್ದಾನಲ್ಲ, ಎಲ್ಲ ಇದೇನು 9 ತಿಂಗಳು ಆಗಲೇ ಇಲ್ಲ, ಕರು ಹಾಕಿಲ್ಲ ಏನು ಅಂತ ಆಶ್ಚರ್ಯಗೊಂಡಿದ್ದಾನೆಯೇ? ಇಲ್ಲ, ಅಲ್ಲಿ ಸಲೀಸಾಗಿ ಕರು ಹಾಕು ಅಂತ ಹೋರಿ ಹುಟ್ಟಿದೆ, ಆಕಳದ ಹೊಟ್ಟೆಯಲ್ಲಿ ಅಚ್ಚೇರ್ ಬಂಗಾರ, ಈ ಹೋರಿ ಸರಿಯಾಗಿ ಮೇಯಿಸಿದ್ರೆ 7-8 ಸಾವಿರಕ್ಕೆ ಮಾಡ್ತೈತಿ ಅಂತ ಖುಷಿಯಾಗಿದ್ದಾನೆ. ಎಚ್ಚರಕ್ಕೆ ಬಂದ ನಂತರ ಅಂತ ಹೇಳಿದ್ರೆ ಹೊಂದುತ್ತಿದೆಯೇ ಅದು? ಆದ್ದರಿಂದಲೇ ಅನುಭವಕ್ಕೆ ಅನುಸಾರವಾಗಿರುವುದು ವ್ಯಾಪಕ ಯುಕ್ತಿ. ಅನುಭವಕ್ಕನುಸಾರವಾಗಿ ಅಂದ್ರೆ ಕನಸಿನ ಅನುಭವಕ್ಕನುಸಾರವಾಗಿ, ಎಚ್ಚರದ ಅನುಭವಕ್ಕೆ ಅನುಸಾರವಾಗಿ ಹೀಗಿಟ್ಟುಕೊಳ್ಬೇಕು. ಎಚ್ಚರದ್ದು ಕನಸಿಂದು ಕೂಡ್ಸಕ್ ಹೋಗ್ಬಾರ್ದು. ಹಾಗೆ ಕೂಡಿಸಿದ್ರೆ ದೇಶ ಕಾಲ ಪದಾರ್ಥಗಳು ನಿಯಮ ಹೊಂದುವುದು. ಆದ್ದರಿಂದಲೇ ತತ್ವವನ್ನು ಇರುವಂತೆ ನಿರ್ಣಯ ಮಾಡಬೇಕು ಅಂತ ಇಚ್ಛೆಯುಳ್ಳವರು ಆಯಾ ಅವಸ್ಥೆಯಲ್ಲಿರುವ ನಿಯಮವನ್ನು ಆಯಾ ಅವಸ್ಥೆಗೆ ಹೊಂದಿಸಿ ನೋಡಬೇಕು. ಒಂದರಲ್ಲಿ ಇರುವುದನ್ನು ಇನ್ನೊಂದಕ್ಕೆ ಎಳೆದುಕೊಳ್ಳಬಾರದು. ತನಿನಿದ್ರೆಯು ಎಚ್ಚರದ ಕನಸುಗಳಂತೆ ಇದರಂತೆ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ನಮ್ಮ ಹೊರಗೆ ಯಾವುದಾದರೊಂದು ದೃಶ್ಯವು ಇಟ್ಟುಕೊಂಡೇ ತನಿನಿದ್ರೆಯು ಎಚ್ಚರ ಕನಸುಗಳಂತೆ ಒಂದು ಅವಸ್ಥೆಯೇ ಆಗಿರುತ್ತದೆ. ಆದ್ದರಿಂದ ತನಿನಿದ್ರೆಯಲ್ಲಿಯೂ ದರ್ಶನಾರ್ಹವಾದ ಪದಾರ್ಥವೊಂದು ಇದ್ದೇ ತೀರಬೇಕೆಂದು ವಾದಿಸುವುದು ಸಂಕುಚಿತ ಯುಕ್ತಿಯಾಗುತ್ತದೆ. ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ಎಚ್ಚರ ಅನ್ನೋದ ಅವಸ್ಥೆ, ಕನಸು ಅನ್ನೋದ ಅವಸ್ಥೆ, ನಿದ್ರೆ ಅನ್ನೋದ ಅವಸ್ಥೆ. ಎಚ್ಚರದಲ್ಲಿ ಕನಸಿನಲ್ಲಿ ಇವು ಅವಸ್ಥೆಗಳಾಗಿರುವುದರಿಂದ ದೃಶ್ಯ ರಾಶಿ ತೋರುತ್ತಿದೆಯೋ ಇಲ್ಲವೋ ತೋರ್ತವೆ. ನಿದ್ರೆಯು ಅವಸ್ಥೆಯಾಗಿರುವುದರಿಂದ ಅಲ್ಲಿಯೂ ದೃಶ್ಯ ರಾಶಿಯು ಇರಬೇಕು ಅಂತ ಕಲ್ಪನೆ ಮಾಡ್ತಾ ಇಲ್ಲ. ಹೀಗೆ ಕಲ್ಪನೆ ಮಾಡಿದ್ರೆ ಏನಾಗುತ್ತಿದೆ?
ಇದು ಅನುಭವಕ್ಕೆ ವಿರೋಧವಾಗಿರುವುದರಿಂದ ಸಂಕುಚಿತ ಯುಕ್ತಿ ಅಂತ ಹೇಳಿಕೊಳ್ಳಿ. ಯಾಕೆ? ಅನುಭವದಲ್ಲಿ ನಿದ್ರೆಯಲ್ಲಿ ಯಾವ ದೃಶ್ಯ ರಾಶಿಯೂ ತೋರುವುದಿಲ್ಲ ಅಂತ ಗೊತ್ತಾಗ ಮತ್ತ ಆ ಅನುಭವವನ್ನು ಕೈಬಿಟ್ಟು ಎಚ್ಚರವೂ ಅವಸ್ಥೆ, ಕನಸು ಅವಸ್ಥೆ, ನಿದ್ರೆಯೂ ಅವಸ್ಥೆ. ಅವಸ್ಥೆ ಅಂದ ಬಳಿಕ ದೃಶ್ಯ ರಾಶಿ ಇರಬೇಕೋ ಇಲ್ವೋ? ಯಾಕೆ? ಎಚ್ಚರ ಕನಸು ಅವಸ್ಥೆ ಆಗಿರುವುದನ್ನು ದೃಶ್ಯ ರಾಶಿ ಐತಲ್ಲ. ಮತ್ತ ಅದರಂತೆಯೇ ನಿದ್ರೆಯು ಅವಸ್ಥೆಯಾಗಿರುವುದರಿಂದ ದೃಶ್ಯ ರಾಶಿ ಇರಬೇಕು ಅಂತ ವಾದ ಮಾಡ್ತಾರೆ. ಇದು ಅನುಭವಕ್ಕೆ ವಿರೋಧವಾಗಿರುವುದರಿಂದ ಸಂಕುಚಿತ ಯುಕ್ತಿ ಅಂತ ಹೇಳಿ ಗೊತ್ತಾಯ್ತಲ್ಲ ವಿಷಯ. ಅನುಭವಕ್ಕನುಸರಿಸಿ ಇದ್ದರೆ ವ್ಯಾಪಕ ಯುಕ್ತಿ, ಅನುಭವಕ್ಕೆ ಹೊಂದದಂತೆ ಇದ್ದರೆ ಸಂಕುಚಿತ ಯುಕ್ತಿ. ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ವಿಚಾರ ಮಾಡುವ ಪ್ರಸಂಗದಲ್ಲಿ ಉಪಯೋಗಿಸಬೇಕಾಗುತ್ತದೆ. ಈ 5 ಅದ್ಭುತಗಳನ್ನು ನಿದ್ರೆ ಎಂದರೆ ಏನೂ ಕಾಣದ ಅವಸ್ಥೆ ಎಂದೇ ಅರ್ಥ ಎಂಬುದು ವ್ಯಾಪಕ ಯುಕ್ತಿಯಾಗುತ್ತದೆ. ಅನುಭವಾನುಸಾರಿಯಾದ ಯುಕ್ತಿಯು ವ್ಯಾಪಕ ಯುಕ್ತಿ, ಅನುಭವ ವಿರುದ್ಧವಾದ ಯುಕ್ತಿಯು ಸಂಕುಚಿತ ಯುಕ್ತಿ ಎಂಬುದನ್ನು ನೆನಪಿಟ್ಟರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಆಯಾ ಯುಕ್ತಿಯ ಬೆಲೆಯನ್ನು ಹೊರಗೆ ಹಚ್ಚಿ ನೋಡಿಕೊಳ್ಳಬಹುದಾಗಿರುತ್ತದೆ. ಈ ಅದ್ಭುತಗಳನ್ನು ಯಾಕೆ ಹೇಳಿದ್ದಾರೆ ಅಂದರೆ ಮುಂದೆ ಪರಮಾರ್ಥವನ್ನು ವಿಚಾರ ಮಾಡುವ ಪ್ರಸಂಗದಲ್ಲಿ ಈ 3 ಅವಸ್ಥೆಗಳನ್ನು ಉಪಯೋಗಿಸಿ ವಿಚಾರ ಮಾಡಬೇಕಾಗಿದೆ. ಈ ಅದ್ಭುತಗಳನ್ನು, ಅದ್ಭುತು ಅಂದ್ರೆ ರೀತಿ, ಈ ರೀತಿಯು ನೆನಪಿನಲ್ಲಿ ಎತ್ತು ಅಂದ್ರೆ ಅಲ್ಲಿ ವಿಚಾರ ಮಾಡುವಾಗ ಯಾವ ದೋಷವೂ ಇಲ್ಲದೆ ವಿಮರ್ಶನೆ ಮಾಡುವುದಕ್ಕೆ ಬರುತ್ತದೆ. ರೀತಿ ಗೊತ್ತಾಗದೇ ಇದ್ದರೆ, ರೀತಿ ಮರೆತು ಹೋಯಿತು ಅಂದ್ರೆ ತತ್ವವನ್ನು ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ಅಡ್ಡಿಯಾಗುತ್ತದೆ. ಆದ್ದರಿಂದಲೇ ಇಲ್ಲಿ 5 ಅದ್ಭುತಗಳನ್ನು ಹೇಳಿರುವುದು. ವಿಶೇಷ ಗುರುತು ಅಂದ್ರೆ ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ ಅದು ತೋರಿಸ್ತಾ ಇದೆ. ಅವುಗಳನ್ನು ಇಟ್ಟುಕೊಂಡೇ ವಿಮರ್ಶನೆ ಮಾಡಬೇಕು. ಹಾಗಾದರೆ ನಮ್ಮ ಆತ್ಮಸ್ವರೂಪ ಪರಮಾತ್ಮನೇ, ಬ್ರಹ್ಮವೇ, ವ್ಯಾಪಕವೇ ಅಂತ ಹೇಳುವುದಕ್ಕೆ ಹೊರಟಿದೆಯಲ್ಲ ಶ್ರುತಿ, ಅದು ಹೌದೋ ಅಲ್ಲವೋ ಅನ್ನುವುದನ್ನು ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ. ಈಗ ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಏನು ಅಂದರೆ ಅನುಭವ. ಈ ಅನುಭವ ಒಬ್ಬರಿಗೆ ಇರುವುದಿಲ್ಲ, ಸರ್ವರಿಗೂ ಇದ್ದುಕೊಂಡಿರುವುದು. ಆದ್ದರಿಂದಲೇ ಇದನ್ನು ಸಾರ್ವತ್ರಿಕ ಅನುಭವ ಅಂತ ಕರೆಯುತ್ತಾರೆ. ಸಾರ್ವತ್ರಿಕ ಅಂತ ಹೇಳುವಾಗ ಸರ್ವರಿಗೂ ಇದ್ದುಕೊಂಡಿರುವುದು. ಆದರೆ ಅವರಿಗೆ ಅದನ್ನು ಉಪಯೋಗಿಸುವುದಕ್ಕೆ ಬರದೇ ಇದ್ದರೆ ಅದರ ಉಪಯೋಗ ಆಗುವುದಿಲ್ಲ. ಯಾರಿಗೆ ಅದನ್ನು ಉಪಯೋಗಿಸುವುದಕ್ಕೆ ಬರುತ್ತಿದೆಯೋ ಅವರು ಅದರ ಲಾಭವನ್ನು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದಲೇ ಇಲ್ಲಿ ಈ 5 ಅದ್ಭುತಗಳನ್ನು ತೋರಿಸುತ್ತೆ. ಇದುವರೆಗೆ ನಾವು ಹೇಳಿದ 5 ಅದ್ಭುತಗಳನ್ನು ಮರೆಯದೇ ಇದ್ದರೆ ಅವಸ್ಥಾತ್ರಯದ ಹೆದ್ದಾರಿಯಿಂದ ನಡೆಯುವುದಕ್ಕೆ ಬಹಳ ಅನುಕೂಲವಾಗುತ್ತದೆ. ಈ ಮಾರ್ಗವನ್ನು ಅನುಸರಿಸಿ ವೇದಾಂತಿಗಳು ಮಾಡಿಕೊಂಡಿರುವ ಎಲ್ಲಾ ಬಗೆಯಿಂದಲೂ ತೃಪ್ತಿಕರವಾದ ಸಿದ್ಧಾಂತವನ್ನು, ಈ ಮಾರ್ಗದ ಗುಟ್ಟನ್ನರಿಯದೇ ಇತರವಾದಿಗಳು ಇವರ ಮೇಲೆ ಮಾಡುತ್ತಿರುವ ಆಕ್ಷೇಪಗಳನ್ನು, ಅವುಗಳಿಗೆ ವೇದಾಂತಿಗಳು ಕೊಡುವ ಸಮಾಧಾನವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿಕೊಂಡು ಮುಂದೆ ತಿಳಿಯಪಡಿಸುವರು. ಯಾರಿಗೆ ಈ 3 ಅವಸ್ಥೆಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಗೊತ್ತಾಗಿಲ್ಲವೋ ಅವರು ಏನು ಮಾಡುತ್ತಾರೆ ಅಂದ್ರೆ 3 ಅವಸ್ಥೆಗಳನ್ನು ಹೇಳ್ತಾರೆ. ಎಚ್ಚರ, ಕನಸು, ನಿದ್ರೆ ಅಂತ ಪ್ರಯೋಗ ಮಾಡ್ತಾರೆ. ಆದರೆ ಅವುಗಳನ್ನು ಯಾವ ಕಣ್ಣಿನಿಂದ ನೋಡಬೇಕು ಅನ್ನುವುದು ಅವರಿಗೆ ಗೊತ್ತಾಗಿದೆ. ಬುದ್ಧಿಗೆ ಹೇಗೆ ಅನಿಸಿರ್ತೈತ್ ನೋಡು, ಹಾಗೆ ನೋಡ್ತಾ ಇದ್ದಾರೆ.
ಎಚ್ಚರದಲ್ಲಿ ಇರುವಾಗ ಕನಸು ನಿದ್ರೆಗಳು ಹಾಗೆ ತೋರಿಕೊಳ್ಳುತ್ತಿದೆಯೋ ಹಾಗಿಟ್ಟುಕೊಂಡು ವಿಚಾರ ಮಾಡುವುದಕ್ಕೆ ಹೊರಡ್ತಾ ಇದೆ. ಇದರಿಂದ ತತ್ವ ಇರುವಂತೆ ಗೊತ್ತಾಗುವುದು. ಎಚ್ಚರಕ್ಕೆ ಬಂದಾಗ ಯಾಕೆ ಈ ಕನಸು ನಿದ್ರೆಯನ್ನು ಅನುಭವಕ್ಕನುಸರಿಸಿ ನೋಡುವುದಿಲ್ಲ ಅಂದ್ರೆ, ಎಚ್ಚರವು ತಾನೇ ಹೆಚ್ಚಿನದೆಂತಲೂ ಇಲ್ಲಿರುವ ಬುದ್ಧಿ ಇದೆಯಲ್ಲ ಅದು ತಾನೇ ಒಂದು ನಿರ್ಣಯವನ್ನು ಮಾಡಿಕೊಂಡಿದೆ. ಅದಕ್ಕೆ ವ್ಯವಹಾರ ಮಾಡಬೇಕಾದ್ರೆ ದೇಶ, ಕಾಲ, ಸಂಬಂಧ, ಪರಿಚ್ಛಿನ್ನ ಇಂಥವನ್ನೆಲ್ಲ ಇಟ್ಟುಕೊಂಡು ವಿಚಾರ ಮಾಡಬೇಕು. ಬುದ್ಧಿಯು ಯಾವುದನ್ನಾದರೂ ವಿಮರ್ಶನೆ ಮಾಡುವಾಗ ದೇಶದ ಸಂಬಂಧವಿಲ್ಲದೆ, ಕಾಲದ ಸಂಬಂಧವಿಲ್ಲದೆ, ಭೇದದ ಸಂಬಂಧವಿಲ್ಲದೆ ವ್ಯವಹಾರ ಮಾಡ್ತೀವಿ ನೋಡೋಣ. ಅದಕ್ಕೆ ಬರುವುದಿಲ್ಲ, ಆ ಯೋಗ್ಯತೆ ಇಲ್ಲ. ಆದ್ದರಿಂದಲೇ ತತ್ವವನ್ನು ತಿಳಿಯುವ ಪ್ರಸಂಗದಲ್ಲಿ ತತ್ವವು ಬುದ್ಧಿ ಕ್ಷೇತ್ರವನ್ನು ಮೀರಿಕೊಂಡಿರುವುದರಿಂದ ಬುದ್ಧಿಯನ್ನು ಉಪಯೋಗಿಸಿ ತಿಳಿಯುವುದಕ್ಕೆ ಹೋಗಬಾರದು ಅಂತ ಒಂದು ನಿಯಮವನ್ನು ಹಾಕಿದೆ ಶಾಸ್ತ್ರ. ಆದರೂ ನಮಗೆ ಅದು ಗೊತ್ತಾಗದೇ ಇರುವುದರಿಂದ ತಿರುಗಿ ಬುದ್ಧಿಯನ್ನೇ ಉಪಯೋಗಿಸ್ತಾ ಇದ್ದೇವೆ. ಅದು ತನಗೆ ಎಷ್ಟು ಗೊತ್ತಾಗುತ್ತಿದೆ ನೋಡು ಅದನ್ನು ಇಟ್ಟುಕೊಳ್ಳುತ್ತದೆ. ಉಳಿದದ್ದನ್ನು ಹಾಗಿಲ್ವಲ್ಲ ಅಂತ ಹೇಳುದು. ಅದಕ್ಕೆ ಹಿಂದೆ ಅನುಭವ ಇದೆಯಲ್ಲ, ಆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬಂದಿರುವವರು ಈಗ ಹೇಳ್ತೀಯಲ್ಲ, ನಿನ್ನ ಅನುಭವದಲ್ಲಿ ಹಾಗಿದೆಯೇ ಹೇಳು ಅಂತ ಕೇಳಿದ್ರೆ ಸಾಕು. ಆಗದೇನೆ ಅದರ ಬಾಯಿ ಕಟ್ಟಾಗ್ತಾ ಇದೆ. ಇದು ಹೇಗೆ ಅಂದ್ರೆ, ಇದು ಸಹಜವಾಗಿ ನೋಡುವಾಗ ಬುದ್ಧಿಯಲ್ಲಿ ಉಪಯೋಗಿಸಿಕೊಂಡು ನೋಡ್ತಾ ಇರುವುದನ್ನ. ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಗಳು ಆಗುತ್ತಿವೆ ಅಂತ ಹೇಳಿಕೊಳ್ಳುತ್ತಾರಲ್ಲದೆ ಎಲ್ಲರೂ. ಅನುಭವ ಏನ್ ಹೇಳುತ್ತಿದೆ ಅಂದ್ರೆ, ಎಚ್ಚರ, ಕನಸು, ನಿದ್ರೆ 3 ಅನ್ನೋದು ಹೊಂದುವುದಿಲ್ಲಪ್ಪ ಅಂತ ಹೇಳುತ್ತೆ. ಏನಿದು? ಎಲ್ಲರಿಗೂ ಅನುಭವದಲ್ಲಿ ಎಚ್ಚರ 1, ಕನಸು 2, ನಿದ್ರೆ 3 ಅಂತ ಹೀಗೆ ಗೊತ್ತಾಗಿದೆ. 3 ಅಲ್ಲ ಅಂತ ಹೇಳಿದ್ರೆ ಏನರ್ಥ ಅಂತ ಈ ಬುದ್ಧಿ ಕೇಳುತ್ತದೆ. ಆದ್ರೆ ವಿಚಾರ ಮಾಡುವಾಗ ಸಮಾಧಾನದಿಂದ ವಿಚಾರ ಮಾಡುವುದು ಇರಬೇಕು. ಹೊಳೆ ನರಸೀಪುರದ ಸ್ವಾಮಿಗಳು ಕಾರ್ಯಾಲಯದಲ್ಲಿ ಇದ್ದಾಗ 68ರಲ್ಲಿ ನಾನು ಅಲ್ಲೇ ಇದ್ದೆ. ಒಬ್ಬರು ಪಂಡಿತರು ಬಂದಿದ್ರು. ಅವರು ಅವಸ್ಥೆಗಳನ್ನು ಎಣಿಸುವುದಕ್ಕೆ ಬರುವುದಿಲ್ಲ ಅಂತ ಹೇಳಿಸಿ ನಾನು ಎಣಿಸಿ ತೋರಿಸ್ತೇನೆ ಅಂತ. ಸ್ವಾಮಿಗಳು, ನಮಗೂ ನಿಮಗೂ ಮೊದಲಿಗೆ ಒಂದು ಕರಾರ. ಆದ್ರೆ ಏನು ಸಿಟ್ಟಿಗೆ ಹೇಳ್ಬಾರ್ದು. ಸರಿ, ಯಾಕಂದ್ರೆ ನೀವು ದೊಡ್ಡ ಪಂಡಿತರು, ಅದು ಇಷ್ಟು ಸಹಿತ ತಿಳಿಲಿಲ್ಲ ಅಂತ ಕಲ್ಪನೆ ಬಂದ್ರೆ ಅದು ಮನಸ್ಸು ಇನ್ನಷ್ಟು ಸಿಟ್ಟಿಗೆ ಇರ್ತೈತಿ. ಸಿಟ್ಟಾಗಬಾರ್ದು. ಆದ್ರೆ ಎಣಸ್ರಿ. ಎಚ್ಚರ 1, ಕನಸು 2, ನಿದ್ರೆ 3 ಅಂತ ಹೀಗೆ ಹೇಳಿದಾಗ ಒಟ್ಟು ಎಣಿಸಿದ್ರಿ, ಅವತ್ತು ಎಣಿಸಲಿಲ್ಲ. ಅದ್ಯಾಕೆ ನೋಡಿ. ಈಗ ಒಂದು ನಾವು ನೀವು ಮಾತಾಡ, ಒಬ್ಬರ ಕೈಯಲ್ಲಿ 1 ರೂಪಾಯಿ ಕೊಡ್ತೀರಿ, ಮತ್ತೊಂದು ರೂಪಾಯಿ ಕೊಡುವಾಗ ಮೊದಲನೇದನ್ನು ತಕ್ಕೊಂಡ್ರೆ 2 ಆಗುತ್ತಿದೆಯೋ 1 ಆಗುತ್ತಿದೆಯೋ ಹೇಳಿ. ಇದರಂತೆಯೇ ಮತ್ತೊಂದು ರೂಪಾಯಿಯನ್ನು ಕೊಡುವಾಗ ಮೊದಲಿಂದನ್ನು ತಕ್ಕೊಂಡು ಕೊಟ್ಟರೆ ಎಷ್ಟಾಗುತ್ತಿದೆ? ಅದು ಹೆಚ್ಚಾಗುವುದಿಲ್ಲ, ಅಷ್ಟೇ. ಹೌದಾ? ಸರಿ. ಹಾಗಾದ್ರೆ ಈಗ
ಎಚ್ಚರ ಒಂದು, ಕನಸು ಎರಡು ಅಂತ ಹೇಳಿದ್ರೆ ಎಚ್ಚರ ಕನಸು ಕೂಡಿದ್ರೆ ಎರಡು, ಒಂದೊಂದೇ ಎರಡು ಹೇಳು. ಎಚ್ಚರ ಕನಸು ಕೂಡಿದರೆ ಎರಡು, ಎಚ್ಚರ ಕನಸು ಎಂದಾದ್ರೂ ಕೂಡಿದ್ದು ನಿಮ್ಮ ಅನುಭವದಲ್ಲಿ ಇದೆಯೇ ಹೇಳ್ರಿ. ಅವಾಗ ಅವರ ಕಣ್ಣು ತೆಗೆದಂಗ. ಹೌದಲ್ಲ, ಎಚ್ಚರ ಇರುವಾಗ ಕನಸು ನಿದ್ರೆ ಇರುವುದು, ಕನಸಿರುವಾಗ ಎಚ್ಚರ ನಿದ್ರೆ ಇರುವುದು, ನಿದ್ರೆ ಇರುವಾಗ ಎಚ್ಚರ ಕನಸು ಇರುವುದು. ಅದರ ಮೂರು ಹೇಗೆ ತಿಳಿಸುವುದಕ್ಕಾಗಿ ಮೂರು ಅಂತ ಒಂದರ ಅಷ್ಟೇನೆ ಹೊರತು ಮೂರು ಅಂತ ಎರಡನೇ ವರ್ಣ. ಆದ್ರೆ ಇಂಥದ್ದೆಲ್ಲ ಐತಿ. ಇಂಥ ಸಾಮಾನ್ಯವಾಗಿರುವ ವಿಷಯವನ್ನು ಕೂಡ ನೋಡಿಕೊಳ್ಳುವಾಗ ಏನು ಇವು ಇಷ್ಟು ಪಂಡಿತರಾಗಿರಿ ಗೊತ್ತಾಗಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಇಲ್ವ? ಅದಕ್ಕೆ ಯಾವ ಕಾಲದಲ್ಲಿ ಅದವು ಹೇಳ, ಅವು ಇರ್ಬೇಕಲ್ಲ, ಎಣಸಾಕ ನೋಡಾಕ ಇರುದು. ಕನಸು ಬಂತು, ಕನಸಾದಾಗ ಎಚ್ಚರ ಇರ್ತದೆ, ನಿದ್ರೆ ಇರ್ತದೆ, ಇರುವುದಿಲ್ಲ. ನಿದ್ರೆ ಇರುವಾಗ ಎಚ್ಚರ ಕನಸು ಇರ್ತದೆ, ಇರುವುದಿಲ್ಲ. ಎಲ್ಲರ ಅನುಭವ. ಆದ್ದರಿಂದ ಇದನ್ನು ಸಾರ್ವತ್ರಿಕ ಅನುಭವ ಅಂತ ಕರೆಯುವುದು. ಗೊತ್ತಿಲ್ಲದೆ ಇರುವಾಗ ಎಲ್ಲರೂ ಮೂರು ಅವಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ. ಎಚ್ಚರ ಕನಸಲ್ಲಿದ್ದರೆ ಮೂರು ಅವಸ್ಥೆಗಳು ನಿಮಗೆ ಗೊತ್ತವಲ್ಲ. ಹೀಗೆ ರೂಢಿ ಬಂದಿರುವುದರಿಂದ ಮೂರು ಮೂರು ಅಂತ ಇಟ್ಟುಕೊಂಡನ್ನೇ ಇಲ್ಲಿ ಬಳಸಿದ್ದಾರೆ. ಮೂರು ಅಂತ ಹೇಳ್ತೇವಲ್ಲ ತಿಳಿಸುವುದಕ್ಕಾಗಿ. ಆದರೆ ವಿಚಾರ ಮಾಡುವಾಗ ಒಂದು ಎರಡು ಮೂರು ಅಂತ ಎಣಿಸಬಾರದು. ಯಾಕೆ ಎಣಿಸಬಾರದು? ಯಾವುದು ದೇಶದಲ್ಲಿರುತ್ತದೆಯೋ, ಯಾವುದು ಕಾಲದಲ್ಲಿರುತ್ತದೆಯೋ ಅದನ್ನು ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸಲ್ಪಡ್ತದೆ. ಅವಸ್ಥೆಗಳು ಯಾವ ದೇಶದಲ್ಲಿದೆ, ಯಾವ ಕಾಲದಲ್ಲಿದೆ ಹೇಳ್ರಿ. ದೇಶದಲ್ಲಿ ಕಾಲದಲ್ಲಿ ಇದ್ರೆ ಎಣ್ಸಕ್ ಬರ್ತಿರ್ತಾವ. ದೇಶದಲ್ಲಿ ಕಾಲದಲ್ಲಿ ಇರ್ಬೋದು. ಮತ್ತ ಎಲ್ಲಿರ್ತಾವು? ದೇಶ ಕಾಲದಲ್ಲಿ ಇರುವುದಕ್ಕೆ ಅವಕಾಶವಿಲ್ಲ. ದೇಶ ಕಾಲ ಅವಸ್ಥೆ ಒಳಗಿರ್ತ. ಅದಕ್ಕನ ಆ ವಿಶಾಲತನವನ್ನು ಹೇಳಿರುವುದು ಮೊದಲನೇ ಹೆಗ್ಗುರುತು. ಅವಸ್ಥೆಗಳು ದೇಶದಲ್ಲಿ ಯಾವ ದೇಶದಲ್ಲಿ ಅದಾವು, ಯಾವ ಕಾಲದಲ್ಲಿ ಇರ್ತಾವು. ಜನರು ರೂಢಿಯಲ್ಲಿ ಈ ಮನೆಯಲ್ಲಿ ಮಲಗಿದ್ದೆ ಅಂತ ಹೇಳೋದು, 24 ಗಂಟೆಯಲ್ಲಿ 3 ಅವಸ್ಥೆಗಳಾಗ್ತಾವ ಅಂತ ಹೇಳೋದು, ಅದೆಲ್ಲ ವಿಚಾರ ಮಾಡದೆ ಇರುವ. ವಿಮರ್ಶನೆ ಮಾಡಿ ನೋಡಿದ್ರೆ ಎಚ್ಚರ ಬಂದಿಲ್ಲ, ದೇಶ ಕಾಲ ಗೊತ್ತಾಗುತ್ತಿದೆಯೇ? ಇಲ್ಲ. ಎಚ್ಚರದಲ್ಲಿರುವ ದೇಶ ಕಾಲ ಕನಸಿನಲ್ಲಿರುತ್ತಿದೆಯೇ? ಕನಸಿನಲ್ಲಿದ್ದುಕೊಂಡ ದೇಶ ಕಾಲಗಳು ಎಚ್ಚರದ ದೇಶ ಕಾಲಗಳೇ. ನಿದ್ರೆಯಲ್ಲಿ ದೇಶ ಕಾಲವಿದೆಯೇ? ಅಲ್ಲಿ ಮನುಷ್ಯರು ಕಲ್ಪನೆ ಮಾಡಿಕೊಂಡಿದ್ದಾರೆ. ಇಲ್ಲೇ ಮಲಗಿದ್ದು ಇಲ್ಲೇ ನಿದ್ರೆ ಹತ್ತಿತ್ತು ಅಂತ ಹೇಳ್ತಾರೆ. ಮತ್ತಂದ ಬಳಿಕ ದೇಶದಲ್ಲಿ ಮಲಗಿದಂಗ ಆಯ್ತಲ್ಲ, ಎಚ್ಚರದ ಅಭಿಮಾನದಿಂದ ಹೇಳೋದು. 4 ಗಂಟೆ ನಿದ್ರೆ ಮಾಡಿದೆ, 6 ಗಂಟೆ ನಿದ್ರೆ ಮಾಡಿದೆ ಅಂತ ಹೇಳ್ತಾರಂತ ಎಚ್ಚರದ ಅಭಿಮಾನದಿಂದ ಹೇಳೋದು. ಎಚ್ಚರದಲ್ಲಿ ಗಡಿಯಾರ ನೋಡ್ಕೊಂಡು ಮಲಗ್ಯಾನ, ಹೊತ್ತಾಗೈತಿ, ರಾತ್ರಿ 4ಕ್ಕೆ ಎದ್ದಾನ, 6 ಗಂಟೆ ನಿದ್ರೆ ಆಯ್ತು ಅಂತ ಹೇಳ್ಕೊಳ್ತಾ ಇರ್ತಾರೆ. ನಿದ್ರೆಯಾಗ ಕಾಲು ತೋಡಿಕೊಳ್ಳುತ್ತಿದೆಯೇ 1 ಗಂಟೆ 2 ಗಂಟೆ, ಮತ್ತೆ ನಿದ್ರೆಯಾಗ ಕಾಲು ಆಗಿರ್ತತಿ. ಆದ್ದರಿಂದಲೇ ಅನುಭವಕ್ಕೆ ಅನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಅದನ್ನೇ ಇಲ್ಲಿ 5 ಹೆಗ್ಗುರುತುಗಳನ್ನು ಉಪಯೋಗಿಸಿ ತತ್ವವನ್ನು ತಿಳಿಯಬೇಕಾಗಿದೆ. ಈಗ 5 ಹೆಗ್ಗುರುತುಗಳನ್ನು ಹೇಳಿಕೊಂಡು ಬಂದಿದ್ದಾರಲ್ಲ, ಈ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಏನು ಆಕ್ಷೇಪಣೆ ಬರ್ತದೆ, ಅದಕ್ಕೆ ಯಾವ ಸಮಾಧಾನವನ್ನು ಹೇಳಬೇಕು ಅನ್ನುವುದನ್ನು ಈಗ ಕ್ರಮವಾಗಿ ತೋರಿಸ್ತಾ ಇದ್ದಾರೆ.
ಈ ಅವಸ್ಥಾತ್ರಯ ಪ್ರಕ್ರಿಯೆ ಮೇಲೆ ಆಕ್ಷೇಪಣೆ ಬಹಳ ಬರ್ತಾವು. ಅವುಗಳನ್ನು ಇಲ್ಲಿ ತೋರಿಸಿದೆ. ಅವಕ್ಕೆ ಕ್ರಮವಾಗಿ ಒಂದೊಂದಕ್ಕೆ ಉತ್ತರವನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ವೇದಾಂತಿಗಳು ಪರಮಾರ್ಥ ನಿರ್ಧಾರಣೆಗೆ ಬಳಸಿರುವ ಅವಸ್ಥಾತ್ರಯ ಪ್ರಕ್ರಿಯೆ ವಿಶೇಷಗಳನ್ನು ತಕ್ಕ ಮಟ್ಟಿಗೆ ಪರಿಚಯ ಮಾಡಿಕೊಂಡದ್ದಾಗಿರುತ್ತದೆ. ಈಗ ಅವಸ್ಥಾತ್ರಯ ದೃಷ್ಟಿಯ ಪೂರ್ಣ ದೃಷ್ಟಿಯೆಂದು ಹೇಳುವುದಕ್ಕೆ ಆಧಾರವೇನು? ಈಗ ಅವರು ಹೇಳ್ತಾ ಇರೋದು ಅವಸ್ಥಾತ್ರಯ ದೃಷ್ಟಿಯೇ ಪೂರ್ಣ ದೃಷ್ಟಿ ಅಂತ ಯಾಕೆ ಹೇಳ್ತೀರಿ? ಈ ಪ್ರಕ್ರಿಯೆ ಮೇಲೆ ಯಾವ ಆಕ್ಷೇಪಗಳು ಇಲ್ಲದೆ ಎಂಬುದನ್ನು ಆಲೋಚಿಸಬೇಕಾಗಿದೆ. ಈಗ ಪ್ರಕ್ರಿಯಾ ಸಾಮಾನ್ಯದ ಮೇಲೆ ಹಾಕಬಹುದಾದ ಕೆಲವು ಮುಖ್ಯ ಆಕ್ಷೇಪಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳುವು. ಅವಸ್ಥೆಗಳೊಳಗೆ ಮುಖ್ಯವಾಗಿ ಅಕ್ಷರದೊಳಗೆ ಕಾಣುವ ಅದ್ಭುತವಾದ ಪ್ರಪಂಚವನ್ನು ತಿಳಿದ ಮಟ್ಟಿಗಾದರೂ ವಿಚಾರ ಮಾಡದೆ ಅವಸ್ಥೆಗಳನ್ನು ಉಂಡೆಯಾಗಿ ವಿಚಾರ ಮಾಡಿದರೆ ಸಿಕ್ಕುವುದೇನು? ಅವಸ್ಥೆಯಲ್ಲಿ ಪ್ರಪಂಚವು ತೋರಿಕೊಳ್ಳುತ್ತಿದೆಯಲ್ಲ, ಈ ಪ್ರಪಂಚದಲ್ಲಿ ವಿಚಾರ ಮಾಡುವ ವಿಷಯಗಳು ಇದ್ದುಕೊಂಡಿವೆ. ಹೀಗಿರುವಾಗ ಅದನ್ನು ಬಿಟ್ಟು ಅವಸ್ಥೆಯಲ್ಲಿ ಪ್ರಪಂಚವನ್ನು ನೋಡಬೇಕು ಅಂತ ಹೇಳ್ತಿರಲ್ಲ, ಹಾಗೆ ನೋಡುವುದರಿಂದ ಏನು ಪ್ರಯೋಜನವಾಗುತ್ತಿದೆ? ಎಚ್ಚರಗಳಿಗೆ ಪ್ರಪಂಚವು ತೋರಿಕೊಳ್ಳುತ್ತದೆ. ಈ ಮಾತು ಎಲ್ಲರಿಗೂ ತಿಳಿಯುವುದಿಲ್ಲ. ಎಚ್ಚರದೊಳಗಂದ್ರೆ ಪ್ರಪಂಚ ಐತಿ, ಪ್ರಪಂಚದಲ್ಲಿ ಎಚ್ಚರ ಕನಸಲ್ಲಿದ್ದರೆಗಳು ಹೀಗೆ ತಿಳ್ಕೊಂಡು ಅದಕ್ಕನ ಮೊದಲಿಗೆ ಹೇಳಿಕೊಂಡು ಬಂದಿದ್ದಾರೆ. ಏನು? ಪ್ರಪಂಚದಲ್ಲಿ ಅವಸ್ಥೆಗಳಾಗುತ್ತಿದೆಯೋ, ಅವಸ್ಥೆಯಲ್ಲಿ ಪ್ರಪಂಚವನ್ನು ತೋರಿಕೊಳ್ಳುತ್ತಿದೆಯೋ ಈ ಕೇಳಿ. ಜನರಿಗೆ ಏನ್ ಅನಿಸ್ತೈತೆ ಅಂದ್ರೆ ಪ್ರಪಂಚ ಮೊದಲಿಗೆ ಇರ್ತೈತಿ, ಇದರಲ್ಲಿ ನಾವು ಮೊನ್ನೆ ಹುಟ್ಟಿ ಕಣ್ಣು ಬಿಡ್ತೇವಿ ಅಂತ ಈಗ ಅನಿಸ್ತೈತಿ. ಈ ಪ್ರಪಂಚ ಮೊದಲಿಗೆ ಇರ್ತೈತಿ ಅನ್ನೋದು ನಿಮಗೆ ಯಾಕೆ ಗೊತ್ತು? ಎಚ್ಚರದ ಅವಸ್ಥೆ ಬಂದ ಈ ಪ್ರಪಂಚ ಐತಿ ಅಂತ ಯಾಕೆ ತಿಳ್ಕೊಳ್ತಾ ಇದ್ದೀರಿ? ತಿಳಿಯಾಕಬಹುದು. ಅದು ಹೇಗಿದೆ ಅಂದ್ರೆ ಈ ವಿಷಯ ಮೊದಲಿಗೆ ವಿಷಯಗಳು ಇರ್ತಾವು, ನಂತರ ನಾವು ಒಂದೊಂದೇ ವಿಷಯವನ್ನು ತಿಳ್ಕೊಳ್ತೇವೆ ಅಂತ ಲೋಕದಲ್ಲಿ ಹೀಗೆ ರೂಢಿ ಬಂದಿದೆಯೋ ಇಲ್ಲವೋ? ಬಂದಿದೆ. ಆದ್ರೆ ಈಗ ನಾವು ಅದನ್ನು ಕೇಳ್ತೇವೆ. ಏನು? ಮೊದಲಿಗೆ ವಿಷಯಗಳದಾವು ಅನ್ನೋದು ಯಾಕೆ ಗೊತ್ತು? ಮೊದಲಿಗೆ ವಿಷಯ ಅದಾವು ಅನ್ನೋದು ಯಾಕೆ ಗೊತ್ತಾಗುತ್ತಿದೆ? ಜ್ಞಾನದಿಂದ ಗೊತ್ತಾಗುತ್ತಿದೆಯೇ? ಜ್ಞಾನ ಇಲ್ಲದ ವಿಷಯ ಮೊದಲಿಗೆ ಅದಾವಂತ ಯಾಕೆ ಗೊತ್ತು? ಈಗೇನ್ ಅನಿಸ್ತೈತಿ? ಇದರ ವಿಷಯ ಐತಿ ಅಂತ ಗೊತ್ತಾಗ್ಬೇಕಾದ್ರೆ ಜ್ಞಾನವೂ ಇದ್ದೇ ಇರಬೇಕು ಅಂತ ಅನಿಸ್ತೈತಿ. ಜ್ಞಾನ ಇಲ್ಲದ ವಿಷಯ ಮೊದಲಿಗೆ ಐತಿ ಅಂತ ಯಾಕೆ ತಿಳ್ಕೊಂತೀರಿ? ವಿಷಯ ಐತಿ ಅಂತ ಈ ಮಾತು ಹೊರಡಬೇಕಾದ್ರೆ ಜ್ಞಾನಕ್ಕೆ ವಿಷಯವಾಗಿ ಐತಿ ಅಂತ ಅನಿಸ್ಬೇಕು. ಯಾರಾದರೂ ಸಿಟ್ಟಿಗೆದ್ದು ಜ್ಞಾನ ಮೊದಲಿಗೆ ಹೇಗಿರ್ತೈತ್ರಿ, ಹಿಂದೆಗಳ ಇದು ಇಂಥ ವಿಷಯ, ಇದು ಇಂಥ ವಿಷಯ ಅಂತ ತಿಳ್ಕೊಂತೀರಿ ಅಂತ ಅವರು ಹೇಳಬಹುದು. ಮುಂದೆ ಇದರ ವಿಷಯವನ್ನು ಎರವಿನ ಪರಮಾರ್ಥ, ಅರಿವಿನ ಪರಮಾರ್ಥದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಇಷ್ಟನ್ನು ತಿಳ್ಕೋಬೇಕು. ಅನುಭವಕ್ಕೆ ಹೊಂದುವಂತೆ ಇರಬೇಕು. ಅನುಭವಕ್ಕೆ ವಿರೋಧವಾಗಿದ್ದರೆ ಅದು ಹೊಂದುವುದಿಲ್ಲ. ಇಷ್ಟನ್ನು ತಿಳಿಸುವುದಕ್ಕಾಗಿ ಇದರ ನೆನಪು ಕೊಡ್ತಾ ಇದೆ. ಮೊದಲಿಗೆ ವಿಷಯಗಳಿರ್ತವು, ನಂತರ ಒಂದೊಂದೇ ವಿಷಯವನ್ನು ತಿಳ್ಕೊಂತೀವಿ ಅಂತ ಹೇಳ್ತಾರಲ್ಲ, ಮೊದಲಿಗೆ ವಿಷಯಗಳದಂತ ಯಾಕೆ ಗೊತ್ತು? ಜ್ಞಾನ ಇಲ್ಲದ ವಿಷಯ ಐತಿ ಅಂತ ತಿಳಿದು ಬರುತ್ತಿದೆಯೇ? ಒಂದು ಹುಲ್ಲು ಕಟ್ಟಿಯಾದರೂ ಜ್ಞಾನವಿಲ್ಲದೆ ಐತಿ ಅಂತ ತಿಳ್ಕೊಳ್ರಿ ನೋಡೋಣ. ಮತ್ತ ಜ್ಞಾನವು ಮೊದಲ, ವಿಷಯವು ಮೊದಲ. ಈಗ ಕೇಳ್ರಿ ಏನ್ ಹೇಳುತ್ತೆ? ಜ್ಞಾನ ಇರಬೇಕು. ಅದು ಅನಿವಾರ್ಯ ಪ್ರಸಂಗ ತಂದಿಡ್ತೈತಿ. ಯಾಕೆ? ಜ್ಞಾನ ಇಲ್ದನ ಯಾವ್ದು ಐತಿ ಅಂತ ಅನಿಸ್ತೈತಿ? ಉಳಿದದ್ದು ಬೇಡ, ನಾನು ಅದೇ ನೀ ಅಂತ ಜ್ಞಾನವು ಇಲ್ಲದೆ ಇದ್ರೆ ನೀನು ಮೊದಲಿಗೆ ಅದೇ ಅಂತ ಯಾಕೆ
ತಿಳ್ಕೊಳ್ತಾ ಇದ್ದೀಯೆ. ನಾನು ಅದೇನಿ ಅಂತ ಜ್ಞಾನ ಮೊದಲಿಗೆ ಇರಬೇಕಂದ್ರೆ ಇಲ್ಲದ ಹಿಂದೆಗಡೆ ಜ್ಞಾನ ಆಯ್ತು ನಾನು ಅಂತ ತಿಳ್ಕೊಂಡ್ರೆ ಏನರ್ಥ ಹೊಂದೋದಿಲ್ಲ. ಆದ್ದರಿಂದ ವಿಷಯಗಳ ಸಿದ್ಧಿಗೆ ಜ್ಞಾನವೇ ಬೇಕು. ಅದರಂತೆಯೇ ಇಲ್ಲಿ ಪ್ರಪಂಚವು ಇದೆ ಅಂತ ತೋರಿಕೊಳ್ಳಬೇಕಾದ್ರೆ ಅವಸ್ಥೆಯು ಇರಬೇಕು. ಅವಸ್ಥೆಯನ್ನು ಪ್ರಪಂಚ ಐತಿ ಅಂದ್ರೆ ಅರ್ಥ ಏನು? ಎಚ್ಚರ ಬಂದಿದೆ. ಹಾಕಿ ತಿಳ್ಕೊಂತೀರಿ ಪ್ರಪಂಚ ಐತಿ ಅಂತ. ಪ್ರಪಂಚ ಸುದ್ದಿ ಇರಲಿ. ನಿಮ್ಮ ಶರೀರ ಇಂದ್ರಿಯಗಳದಾವ ಯಾಕೆ ತಿಳ್ಕೊಂತೀರಿ? ಎಚ್ಚರ ಬರದೇ ಇತ್ತು. ಅದ್ರ ಏನ್ ತೋರಿಸ್ತೈತಿ? ಎಚ್ಚರದ ಅವಸ್ಥೆ ಬಂದ್ರೆ ಇಂದ್ರಿಯ ಕರಣಾದಿಗಳು ಇರ್ತಾವು. ಇಂದ್ರಿಯ ಕರಣಾದಿಗಳಿಂದ ಪ್ರಪಂಚ ಐತಿ ಅಂತ ತಿಳ್ಕೊಳ್ಳುತ್ತೆ. ಆದ್ದರಿಂದ ಪ್ರಪಂಚವು ಮೊದಲ, ಅವಸ್ಥೆಯು ಮೊದಲ. ಹೀಗೆ ನೋಡುವಾಗ ಇವುಗಳಲ್ಲಿ ಹೇಗಿದೆ ಅಂದ್ರೆ ಅವಸ್ಥೆಯನ್ನು ಬಿಟ್ಟು ಪ್ರಪಂಚ ಸ್ವತಂತ್ರವಾಗಿರುವುದು. ಪ್ರಪಂಚ ತೋರ್ತೈತಿ, ಅವಸ್ಥೆ ಇಲ್ಲ ಅಂದ್ರೆ ಒಂದು ಒಂದಕ್ಕೊಂದು ಕಟ್. ಪ್ರಪಂಚ ತೋರ್ತೈತಿ, ಅವಸ್ಥೆ ಇಲ್ಲ ಅಂದ್ರೆ ಹೊಂತೈತ. ಅವಸ್ಥೆ ಐತಿ, ಪ್ರಪಂಚ ತೋರುದಿಲ್ಲ ಅಂದ್ರೆ ಅದು ಹೊಂತೈತ. ಆದ್ದರಿಂದ ಎಚ್ಚರದಲ್ಲಿಯೇ ಈ ಪ್ರಪಂಚವು ತೋರುತ್ತಿದೆ. ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಇರುವ ವಿಷಯವನ್ನು ವಿಚಾರ ಮಾಡಿದರೆ ಏನಾದರೂ ಉಪಯೋಗವಾಗುತ್ತದೆ. ಈ ಅವಸ್ಥೆಯನ್ನು ವಿಚಾರ ಮಾಡಿದರೆ, ಉಂಡುಂಡೆಯಾಗಿ ವಿಚಾರ ಮಾಡಿದರೆ ಏನು ಪ್ರಯೋಜನವಾಗುತ್ತಿದೆ ಅಂತ ಮೊದಲನೇ ಆಕ್ಷೇಪಣೆಯಲ್ಲಿ ಇಟ್ಟಿದ್ದಾನೆ. ನಿಷ್ಪ್ರಯೋಜನವಾಗಿರುವ ಸ್ವಪ್ನ ನಿದ್ರೆಗಳನ್ನು ವಿಚಾರ ಮಾಡದೆ ಎಚ್ಚರದ ದೃಷ್ಟಿಯಿಂದಲೇ ಎಲ್ಲವನ್ನು ವಿಚಾರ ಮಾಡುವುದರಲ್ಲಿರುವ ದೋಷವಾದರೂ ಏನು? ಎರಡನೇ ಆಕ್ಷೇಪಣೆ. ನಿದ್ರೆ, ಕನಸು ಇವೇನು ನಿಷ್ಪ್ರಯೋಜನವಾಗಿ ಇವುಗಳನ್ನು ವಿಚಾರ ಮಾಡುವುದರಿಂದ ಏನಾಗುತ್ತಿದೆ? ಬರೀ ಎಚ್ಚರವೊಂದನ್ನು ವಿಚಾರ ಮಾಡುವುದರಿಂದ ಏನು ದೋಷ ಆಗ್ತೈತಿ? ಹೀಗೆ ಕೇಳ್ತಾ ಇರ್ತಾನೆ. ಇದು ಎರಡನೇ ಆಕ್ಷೇಪ. ಅವಸ್ಥೆಗಳನ್ನು ಮೂರನ್ನು ಪರಿಶೀಲಿಸಿ ನೋಡಿದರೆ ಪರಮಾರ್ಥವು ಸಿಕ್ಕುವುದೆಂದು ಹೇಳುವವರು ಪರಮಾರ್ಥ ಹೊಂದಿದೆ ಎಂದು ಮೊದಲೇ ಕಲ್ಪಿಸಿಕೊಳ್ಳಬೇಕಷ್ಟೇ. ಹಾಗೆ ಕಲ್ಪಿಸಿಕೊಳ್ಳುವುದಕ್ಕೆ ಆಧಾರ ಏನಿದೆ? ಮೂರನೇ ಆಕ್ಷೇಪ. ಮೂರವಸ್ಥೆಗಳನ್ನು ವಿಚಾರ ಮಾಡುವುದರಿಂದ ಪರಮಾರ್ಥವು ಗೊತ್ತಾಗುತ್ತಿದೆ ಅಂತ ಹೇಳಿದ್ದಾಗಿದೆಯಲ್ಲ, ಮೊದಲಿಗೆ ಪರಮಾರ್ಥವು ಇದೆ ಅಂತ ಕಲ್ಪಿಸಿಕೊಳ್ಳುತ್ತೀರಲ್ಲ, ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಮೂರನೇ ಆಕ್ಷೇಪ. ಪರಮಾರ್ಥವೆಂಬುದು ಒಂದುಂಟೆಂದು ಇಟ್ಟುಕೊಂಡರೂ ಅದನ್ನು ಮನುಷ್ಯನು ತಿಳಿಯುವುದು ಸಾಧ್ಯವೆಂದು ಹೇಗೆ ನಂಬುವುದು? ನಿಮ್ಮ ಪ್ರಕಾರ ಪರಮಾರ್ಥ ಒಂದೈತಿ ಅಂತ ಇಟ್ಟುಕೊಂಡ್ರೆ ಈ ಮೂರ್ಗೇಣಿನ ಮನುಷ್ಯನಿಗೆ ತಿಳಿಯುವುದು ಸಾಧ್ಯವಾಗುತ್ತಿದೆಯೇ? ಪರಮಾರ್ಥ ಅಂದ್ರೆ ಇಡೀ ಪ್ರಪಂಚಕ್ಕೆ ತಿರುಳಾಗಿರುತ್ತೆ. ಅದರ ಅಳತೆಯು ಮನುಷ್ಯನಿಗೆ ಸಿಗುತ್ತಿದೆಯೇ ಎಂದು. ಮತ್ತೆ ಹೀಗಿರುವಾಗ ಈ ಮನುಷ್ಯನು ಈ ಪರಮಾರ್ಥವನ್ನು ಕಂಡುಕೊಳ್ಳುವ ಯೋಗ್ಯತೆಯಿಂದ ಕೂಡಿಕೊಂಡಿದ್ದಾನೆಯೇ? ಇವನಿಗೆ ಸಾಧ್ಯವಾದೀತೆ? ಇದು ನಾಲ್ಕನೇ ಆಕ್ಷೇಪ. ಅದು ಸಾಧ್ಯವೆಂದಾದರೂ ಅವಸ್ಥಾತ್ರೆ ವಿಚಾರ ಮಾತ್ರದಿಂದಲೇ ಆ ಪರಮಾರ್ಥವನ್ನು ತಿಳಿಯಬಹುದೆಂಬುದಕ್ಕೆ ಯಾವ ಭರವಸೆಯನ್ನು ಕೊಡಿದಿರಿ? ಏನೋ ಅದೊಂದು ಪರಮಾರ್ಥ ಐತಿ ಅಂತ ಇಟ್ಟುಕೊಳ್ಳೋಣ. ಇದ್ರೂ ಇದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ, ಇದೇ ಪರಮಾರ್ಥವಾಗಿದೆ ಎನ್ನುವುದಕ್ಕೆ ಯಾವ ಭರವಸೆಯನ್ನು ಕೊಡ್ತೀರಿ? ಪರಮಾರ್ಥ ಅಂದ್ರ ಇದಕ್ಕಿಂತಲೂ ಬೇರೆ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಹೇಳುವುದಕ್ಕೆ ಸಾಧ್ಯವಿದೆಯೇ? ಇದು ಐದನೇ ಆಕ್ಷೇಪ.
ಅದು ಸಾಧ್ಯವೆಂದಾದರೂ ಅವಸ್ಥಾತ್ರ ವಿಚಾರ ಮಾತ್ರದಿಂದಲೇ ಆ ಪರಮಾರ್ಥವನ್ನು ತಿಳಿಯಬಹುದೆಂಬುದಕ್ಕೆ ಯಾವ ಭರವಸೆಯನ್ನು ಕೊಡುವಿರಿ? ಮೂರು ಅವಸ್ಥೆಗಳನ್ನು ವಿಚಾರ ಮಾಡುವುದರಿಂದಲೇ ಇದನ್ನು ತಿಳಿಯುವುದಕ್ಕೆ ಸಾಧ್ಯವಿದೆ ಅಂತ ಹೇಳುವುದಕ್ಕೆ ಹೊರಟಿದ್ದೀರಲ್ಲ. ಮನುಷ್ಯನಿಗೆ ಎಚ್ಚರ, ಕನಸು, ನಿದ್ರೆಗಳು ಬರ್ತಾವು. ಮನುಷ್ಯ ಈ ಮೂರು ಅವಸ್ಥೆಗಳನ್ನು ವಿಚಾರ ಮಾಡಿದರೆ ಇಡೀ ಪ್ರಪಂಚಕ್ಕೆ ತಿರುಳಾಗಿರುವ ಪರಮಾತ್ಮ ಗೊತ್ತಾಗುತ್ತಿದೆಯೇ? ಹಾಗೆ ಗೊತ್ತಾಗುತ್ತಿದೆ ಎನ್ನುವುದಕ್ಕೆ ಯಾವ ಭರವಸೆಯಾದರೂ ಇದೆಯೇ? ಹೀಗೆ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಇದು 5ನೇ. ಒಂದು ವೇಳೆ ತಿಳಿಯಬಹುದೆಂದು ಇಟ್ಟುಕೊಂಡರೂ ಆ ತಿಳುವಳಿಕೆಗೆ ಕಟ್ಟ ಕಡೆಯದೆಂದು ಹೇಗೆ ಹೇಳಬಹುದು? ಏನೋ ತಿಳ್ಕೊಳ್ಳುವುದಕ್ಕೆ ಬರ್ತೈತಿ ಅಂತ ಕಲ್ಪಿಸ. ಇದೇ ಕೊನೆಯದಾದ ತಿಳುವಳಿಕೆ. ಇದಕ್ಕಿಂತಲೂ ತಿಳುವಳಿಕೆಯು ಬೇರೆಯಾಗಿ ಇರುವುದಿಲ್ಲ ಅಂತ ಹೇಳುವುದಕ್ಕೆ ಯಾವುದಾದರೂ ಆಧಾರಗಳು ಇದೆಯೇ? ಮನುಷ್ಯನು ಎಷ್ಟೋ ತಿಳ್ಕೊಳ್ತಾ ಇದ್ದಾನೆ. ಭೌತಿಕವಾದಿಗಳು ಎಷ್ಟೋ ವಿಷಯಗಳನ್ನು ಹಿಂದೆ ಕಂಡುಕೊಂಡು ಬಂದಿದ್ದು. ಆಗಿನ ಕಾಲದಲ್ಲಿ ಹೀಗಿರುವುದು ಸರಿ ಅಂತ ಅನಿಸಿತ್ತು. ಈಗ ಮತ್ತೆ ಸಂಶೋಧಕರು ಅದರಲ್ಲಿ ಇಂಥ ದೋಷವಿದೆ, ಅದೇ ಕೊನೆಯದಲ್ಲ ಅಂತ ಈಗ ಕಂಡು ಹಿಡಿದಿದ್ದಾರೆ. ಈಗ ಅವರು ಹೇಳಿದ್ದರಲ್ಲಿ ಇಷ್ಟು ಸರಿ ಐತಿ, ಇಷ್ಟು ಇನ್ನೂ ದೋಷವಿದೆ ಅಂತ ತೋರಿಸಿಕೊಡ್ತಾ ಇದ್ದಾರಂದ್ರೆ, ಅದರಲ್ಲಿ ನೀವು ಈಗ ಪರಮಾರ್ಥ ಅಂತ ಹೇಳ್ತೀರಲ್ಲ, ಇದೇ ಕೊನೆಯದು, ಇದಕ್ಕಿಂತಲೂ ಬೇರೆ ಇಲ್ಲ ಅಂತ ಹೇಳುವುದರಲ್ಲಿ ಯಾವ ಭರವಸೆಯನ್ನು ಕೊಡ್ತೀರಿ? ಇದೇ ಕೊನೆಯದ, ಇದಕ್ಕಿಂತಲೂ ಬೇರೆ ಇಲ್ಲ ಅಂತ ನಿರ್ಣಯ ಮಾಡಬೇಕು. ಹಾಗೆ ಮಾಡುವುದಕ್ಕೆ ನಿಮ್ಮಲ್ಲಿ ಯಾವುದಾದರೂ ಭರವಸೆ ಇಟ್ಟುಕೊಂಡಿದೆಯೇ? ಹೀಗೆ ಆಕ್ಷೇಪಣೆಗಳನ್ನು ಮಾಡಿದ್ದಾರೆ. ಇದೇ ನಾನು ಈ ಚರಣದಲ್ಲಿ ಪರಿಶೀಲಿಸಬೇಕೆಂದಿರುವ ಆಕ್ಷೇಪಗಳು. ಅಂದ್ರೆ ಅವಸ್ಥಾತ್ರಯ ಪ್ರಕ್ರಿಯೆ ಮೇಲೆ ಇಂಥ ಆಕ್ಷೇಪಣೆಯನ್ನು ಹಾಕಿ ಈಗ ಒಂದೊಂದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಉತ್ತರವನ್ನು ಹೇಳುವಾಗ ಸರಿಯಾಗಿ ನೋಡಿಕೊಳ್ಳಬೇಕು. ನೋಡಿಕೊಳ್ಳುವುದು ಅಂದ್ರೆ ಅವರು ಆಕ್ಷೇಪಣೆ ಮಾಡ್ತಾ ಇದ್ದಾರಲ್ಲ, ಅವಾಗೂ ನಮ್ಗ ತಲೆ ಹಾಕುವಂತಾಗುತ್ತೆ. ಹೌದಲ್ಲ? ಉತ್ತರ ಹೇಳುವಾಗ ಇದಕ್ಕೂ ತಲೆ ಹಾಕುವಂತಾಗುತ್ತೆ. ಆದ್ದರಿಂದಲೇ ಸರಿಯಾಗಿ ನೋಡ್ಕೋಬೇಕು. ವಿಷಯ ವಿಷಯೀ ವಿಭಾಗ. ಅವಸ್ಥೆಯೊಳಗಿರುವ ಪ್ರಪಂಚವನ್ನು ಬಿಟ್ಟು ಅವಸ್ಥೆಯನ್ನು ಉಂಡೆಯಾಗಿ ವಿಚಾರ ಮಾಡಿದರೆ ಪ್ರಪಂಚದ ತತ್ವವು ಹೇಗೆ ಗೊತ್ತಾದೀತು ಎಂಬ ಮೊದಲನೇ ಆಕ್ಷೇಪವನ್ನು ಈಗ ಪರಿಶೀಲಿಸೋಣ. ಮೊದಲನೇ ಆಕ್ಷೇಪಣೆಯಲ್ಲಿ ಏನು ಹೇಳಿದ್ದ? ಎಚ್ಚರದ ಅವಸ್ಥೆಯಲ್ಲಿ ಪ್ರಪಂಚವನ್ನು ವಿಚಾರ ಮಾಡಿದರೆ ಏನಾದರೂ ಉದ್ಯೋಗ ಆದೀತು, ಅದನ್ನು ಬಿಟ್ಟು ಉಂಡುಂಡೆಯಾಗಿ ವಿಚಾರ. ಉಂಡುಂಡೆಯಾಗಿ ಅಂದ್ರೆ ಎಚ್ಚರದ ಅವಸ್ಥೆಯಲ್ಲಿ ಎಷ್ಟು ತೋರಿಕೊಳ್ಳುತ್ತದೆಯೋ ಅಷ್ಟೆಲ್ಲ. ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಮೂರೂ ಪ್ರಪಂಚವನ್ನು ಈ ಅವಸ್ಥೆಯಲ್ಲಿ ಹಾಕಿ ಇವುಗಳನ್ನು ಉಂಡೆಯನ್ನಾಗಿ ಮಾಡಿ ತನ್ನ ಅರಿವಿಗೆ ವಿಷಯ ಮಾಡಿಕೊಂಡು ನೋಡುವುದು ಅಂತ ಅವಸ್ಥೆಯ ವೈಶಾಲ್ಯತನದಲ್ಲಿ ಹೇಳಿದ್ದರಂತೆ. ಅವನು ಈ ಅವಸ್ಥೆಯನ್ನು ಉಂಡುಂಡೆಯಾಗಿ ವಿಚಾರ ಮಾಡಿದರೆ ಯಾವ ಪ್ರಯೋಜನವಾಗುತ್ತಿದೆ? ಇನ್ನು ಪ್ರಪಂಚದಲ್ಲಿರುವ ಪದಾರ್ಥಗಳನ್ನು ವಿಚಾರ ಮಾಡಿದ್ರೆ ಏನಾದರೂ ಪ್ರಯೋಜನವಾದೀತು ಅಂತ ಆಕ್ಷೇಪಣೆ ಮಾಡಿದ್ದನಲ್ಲದೆ ಈಗ ಅದನ್ನು ಪರಿಶೀಲಿಸ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಅವಸ್ಥೆಯೊಳಗಿನ ಪ್ರಪಂಚವನ್ನು ನೋಡಬೇಕೆಂಬುದು ಭೌತಿಕ ದೃಷ್ಟಿಯಿಂದ ಆಡುವ ಮಾತು. ಭೌತಿಕವಾದಿಗಳಿದ್ದಾರಲ್ಲ, ಅವಸ್ಥೆಯ ಒಳಗಿರುವ ಪ್ರಪಂಚವನ್ನು ವಿಚಾರ ಮಾಡುವುದಕ್ಕೆ ಹೊರಟಿದ್ದಾರೆ. ಭೌತಿಕ ಜ್ಞಾನದಲ್ಲಿ ನಿರತರಾಗಿರುವವರು ಈ ದೃಷ್ಟಿಗೆ ವೈರೀರನ್ನು ಎರೆಯುತ್ತಿದ್ದಾರೆ. ಅವರ ದೃಷ್ಟಿಯಿಂದ ಮನುಷ್ಯನು
ಕೂಡಿ ಹಾಕಿರುವ ಜ್ಞಾನದ ಒಟ್ಟು ಎಷ್ಟು? ಅವರು ಪ್ರಪಂಚಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನೋಡ್ತಾ ಇದ್ದಾರೆ. ಅವರು ಸಂಶೋಧನೆ ಮಾಡಿರುವ ರೀತಿಯನ್ನು ಮೊದಲಿಗೆ ಹೇಳ್ತಾರೆ. ಆ ನಂತರ ಇದರಲ್ಲಿ ಯಾವುದು ಇದ್ದುಕೊಂಡಿದೆ, ಯಾವುದರಿಂದ ಇದು ಸಿದ್ಧವಾಗುತ್ತಿದೆ ಎನ್ನುವುದನ್ನು ತೋರಿಸ್ತಾರೆ. ಈಗ ಅವರು ಹೇಳುವುದು ಏನು ಅಂದ್ರೆ, ಈ ಪ್ರಪಂಚವೆಂಬುದಿದೆಯಲ್ಲ, ಮೊದಲಿಲ್ಲದೆ ಕೊನೆಯಿಲ್ಲದೆ ಅನಂತವಾಗಿ ಯಾವ ಎಲ್ಲೇ ಕಟ್ಟು ಇಲ್ಲದೆ ಶಾಶ್ವತವಾಗಿಟ್ಟುಕೊಂಡಿರುವರು ಈ ಭೌತಿಕವಾದಿಗಳಿದ್ದಾರಲ್ಲ, ಇವರು ಹೀಗೆ ಹೇಳ್ತಾ ಇರುವುದು, ಪ್ರಪಂಚ ಅನ್ನೋದು ಯಾವಾಗ ಶುರುವಾಯಿತು, ಎಲ್ಲಿಗೆ ಮುಗಿಯುತ್ತಾ ಇದೆ, ಇದಕ್ಕೆ ಮೊದಲು ಅನ್ನೋದು ತುದಿ ಎನ್ನುವುದು ಇದ್ದುಕೊಂಡಿದೆಯೇ? ಯಾವಾಗಲೂ ಇದು ಇದ್ದುಕೊಂಡೇ ಇರುತ್ತದೆ. ಇಲ್ಲಿಗೆ ಮುಗಿತವ, ಆ ನಂತರ ಪ್ರಪಂಚ ಇಲ್ಲ ಅಂತ ತೋರಿಸುವುದಕ್ಕೆ ಯಾರಿಂದಾದರೂ ಆಗುತ್ತಿದೆಯೇ? ಎಲ್ಲ ಇದರಲ್ಲಿರುವ ಪದಾರ್ಥಕ್ಕೆ ಭೌತಿಕ ವಸ್ತುವೆಂದು ಶಕ್ತಿಯೆಂದು ಎರಡು ಆಕಾರಗಳು ಇರುವವು. ಈ ವಸ್ತು ಒಂದೇ ಸಮನೆ ಓಡಾಡುತ್ತಿರುವುದು. ಇದರ ಚಲನವಲನಗಳಿಗೆ ಯಾವಾಗಲೂ ನಿಲುಗಡೆ ಇರುವುದಿಲ್ಲ. ಸಂಕೋಚ ವಿಕಾಸ ತೋರಿಕೊಳ್ಳುತ್ತಿರುವುದು, ಮೈಗರಿಯುವುದು, ಹೀಗೆ ಮಾರ್ಪಾಡುಗಳು ಆಗುತ್ತಿರುವುದೇ ವಸ್ತು ಸ್ವಭಾವವು. ಈಗ ಈ ಭೌತಿಕವಾದಿಗಳು ಕಂಡು ಹಿಡಿದಿರುವುದು ಭೌತಿಕ ವಸ್ತು ಮತ್ತು ಶಕ್ತಿ ಅಂತ ಈ ಎರಡು ಆಕಾರಗಳಿದ್ದುಕೊಂಡಿದೆ ಅಂತ ಮೊದಲಿಗೆ ಹೇಳ್ತಾ ಇದ್ರು. ಈ ಇತ್ತೀಚೆಗೆ ಭೌತಿಕ ವಸ್ತು ಶಕ್ತಿ ಅಂದ್ರೆ ಎರಡು ಪದಾರ್ಥಗಳನ್ನ ಎರಡೂ ಕೂಡಿಕೊಂಡು ಒಂದೇ ಅಂತ ಈಗ ಕಂಡುಕೊಂಡಿದ್ದಾರೆ. ಈ ವಸ್ತು ಹೇಗಿದೆ ಅಂದ್ರೆ ಯಾವಾಗಲೂ ಚಲನ ರೂಪವಾಗಿ ಇಟ್ಟುಕೊಂಡಿರುವುದು, ಇರುವಂತೆಯೇ ಇಟ್ಟುಕೊಂಡಿರುವುದಿಲ್ಲ. ಅದು ತನ್ನಲ್ಲಿ ವಿಕಾರವನ್ನು ಹೊಂದುತ್ತಲೇ ಇರುವುದು. ಈಗ ನಮಗೆ ಅದಾದ ಅರ್ಥವನ್ನು ನೋಡಿದರೆ ಅದು ಇದ್ದಂತೆ ಇದೆ ಅಂತ ಅನಿಸುತ್ತಿದೆಯಲ್ಲದೆ, ಆದರೆ ಅದರ ಒಳಗೆ ವಿಕಾರಗಳು ಇಟ್ಟುಕೊಂಡೇ ಇರುವುದು. ಹೊಸದಾಗಿ ಮನಿ ಕಟ್ಟಿದಾಗ ಏನ್ ಅನಿಸ್ತೈತಿ? ಮನಿ ಭದ್ರವಾಗಿ ಐತಿ ಅಂತ ಅನಿಸ್ತೈತಿ. ಆದ್ರೆ ಅದರ ಒಳಗೆ ವಿಕಾರವು ಇಟ್ಟುಕೊಂಡೇ ಇರುತ್ತದೆ. ಆದ್ದರಿಂದಲೇ 100 ವರ್ಷ ಆಯ್ತು ಅಂದ್ರೆ ಇದನ್ನ ಹಾಗೆ ಬಿಡಬಾರ್ದು, ಅಪಾಯ ಮಾಡ್ತೈತಿ ಅಂತ ಕಳವಸ್ತಾ ಇದ್ದಾರೆ ಗೌರ್ಮೆಂಟ್. ಹಾಗಾದ್ರೆ ಒಮ್ಮೆಗೇನೆ 3ನೇ ವರ್ಷಕ್ಕೆಲ್ಲ ಅವಾಗ ವಿಕಾರ ಆಯ್ತಾ? ಎಲ್ಲ ಯಾವಾಗ ಕಟ್ಟಿದ ಕೂಡಲೇ ಅದು ಬೀಳುವುದಕ್ಕ ಶುರು ಮಾಡಿ, ಅದು ನಮ್ಗೆ ಏನ್ ಅನಿಸ್ತೈತಿ ಅಂದ್ರೆ ಕಟ್ಟಿದಾಗಲೇ ಹಾಕಿ ಬೀಳುತ್ತೈತ್ರಿ ಅಂತ. ಈಗ ಕಾಣುವುದಿಲ್ಲ, ಅದು ಬೀಳುತ್ತಲೇ ಇರುತ್ತದೆ. ಅಂದ್ರೆ ವಿಕಾರ ಹೊಂದುತ್ತಲೇ ಇರುತ್ತೆ. ಅದು ಚಲನವನ್ನ ಅಂತ ಕರೀತಾ ಇದ್ದಾರೆ. ಅದು ಹಾಗೆ ತನ್ನಲ್ಲಿ ಶಕ್ತಿಯನ್ನು ಕಡಿಮೆ ಮಾಡುತ್ತಲೇ ಹೋಗುತ್ತೆ. ಹಾಗೆ ಕಡಿಮೆ ಆಗ್ತಾ ಆಗ್ತಾ 100 ವರ್ಷಕ್ಕೆ ಸ್ಥಾಪನ ಬೀಳುತ್ತೆ. ಅವತ್ತ ಬಿದ್ದಿಲ್ಲ, ಕಟ್ಟಿದಾಗಲೇ ಬೀಳುವುದಕ್ಕೆ ಶುರುವಾಗಿತ್ತು. ವಿಚಾರ ಮಾಡುವವರಿಗೆ ಒಳಗೆ ಗೊತ್ತಾಗುತ್ತಿದೆ ಅಂದ್ರೆ ಇದರಲ್ಲಿ ಕೆಲವು ಸಂಕೋಚ ಆಗುವುದು, ಕೆಲವು ವಿಶಾಲ ಆಗುವುದು, ಮತ್ತೆ ಕಡಿಮೆ ಆಗುವುದು, ಹೆಚ್ಚಾಗುವುದು ಇಂತಹ ವ್ಯವಹಾರ ಈ ಪ್ರಪಂಚದಲ್ಲಿ ಕಂಡುಬರುತ್ತದೆ. ಹೀಗೆ ಓದಿಕೊಳ್ಳುವುದು, ಮರೆಯಾಗುವುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಈಗ ಇವರು ಹೇಳುವುದೇನು ಅಂದ್ರೆ, ಮನುಷ್ಯನಿದ್ದಾನಲ್ಲ, ಬಹಳ ಕಡಿಮೆ ತರಗತಿಯವನಿದ್ದಾನೆ. ಈ ಮನುಷ್ಯನಿಗೆ ಈ ಪ್ರಪಂಚದ ತತ್ವವನ್ನು ಕಂಡುಕೊಳ್ಳಬೇಕು ಅಂತ ಹೊರಟಿದ್ದಾನಲ್ಲ, ಸಾಧ್ಯವಾಗುತ್ತಿದೆಯೇ ಅಂತ ಅವರ ಸಂಶಯ. ಈಗ ಅವರು ಏನು ಹೇಳುತ್ತಾರೆ ಅಂದ್ರೆ, ಕೆಲವು ನಿಂದೆವು ನಮ್ಮ ತೋರಿಕೊಳ್ಳುತ್ತಿದೆ.
ಚಿಕ್ಕೆ ಚಿಕ್ಕೆ ಅಂತ ಅಂತಾರೆ ನೋಡಿ. ಎಷ್ಟೋ ಲೆಕ್ಕ ಮಾಡುವುದಕ್ಕೆ ಬರುತ್ತಿದೆ, ಚಿಕ್ಕೆ ಲೆಕ್ಕ ಮಾಡುವುದಕ್ಕೆ ಎಷ್ಟೋ ಕೋಟಿಗಟ್ಟಲೆ ಎದ್ದುಕೊಂಡಿರುತ್ತದೆ. ಆದರೆ ಇವುಗಳಲ್ಲಿ ಕೆಲವು ನೆಲ್ಲಗೆ ಮರೆಯಾಗ್ತಾ ಇದೆ, ಕೆಲವು ಹೊಸದಾಗಿ ತೋರಿಕೊಳ್ತಾ ಇದೆ, ಹೀಗೆ ಎದ್ದುಕೊಂಡಿದೆ. ಇವುಗಳಲ್ಲಿ ಈ ತಾರೆಗಳಲ್ಲಿ ನಮಗೆ ಕಂಡು ಬರುವ ಸೂರ್ಯ ಮಂಡಲವಿದೆಯಲ್ಲ, ಇದು ಒಂದಾಗಿದೆ. ಇಂಥ ಸೂರ್ಯಮಂಡಲಗಳು ಎಷ್ಟೋ ಎದ್ದುಕೊಂಡಿದೆಯೋ ಏನೋ, ಆದರೆ ಈ ತಾರೆಗಳಲ್ಲಿ ಇದು ಒಂದು ಸೂರ್ಯಮಂಡಲ ನಮಗೆ ಐತಿ ಅಂತ ಅನಿಸುತ್ತಿದೆ. ಎಷ್ಟೋ ಕೋಟಿ ವರ್ಷಗಳ ಮೇಲೆ ಯಾವುದೋ ಒಂದು ಅದೃಷ್ಟ ಕಾರಣ ವಿಶೇಷದಿಂದ ಕೆಲವು ಗ್ರಹಗಳೆಂಬ ತುಂಡುಗಳು ಈ ಸೂರ್ಯನಿಂದ ಮುರಿದುಕೊಂಡು ಹರಡಿದ್ದವು. ಇವರು ಹೇಳ್ತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದಾರೆ. ಈ ಸೂರ್ಯಮಂಡಲವಿದೆಯಲ್ಲ, ಅದು ಎಷ್ಟೋ ಕೋಟಿ ವರ್ಷ ಹೀಗೆ ಇದ್ದುಕೊಂಡು ನಂತರ ಅದು ತಾನು ತಿರುಗಿಕೊಳ್ಳುವಾಗ ಅದರಿಂದ ಸಿಡಿದು ಬಿದ್ದಿರುವ ಒಂದು ಅಣು ಈ ಪೃಥ್ವಿಯಾಗಿದೆ ಅಂತ ಹೇಳಿಕೊಳ್ಳುತ್ತಾರೆ. ಇದು ಎಷ್ಟೋ ವರ್ಷ ಹೀಗೆ ಇದ್ದು ಬಿಸಿಯಾದ ರೂಪದಲ್ಲಿದ್ದು ಆ ನಂತರ ಹಾರಿ ಇದರ ಮೇಲೆ ಕೆಲವು ಕಡೆಯಲ್ಲಿ ನೀರು ನಿಂತು ಕೆಲವು ಕಡೆಯಲ್ಲಿ ಕಪ್ಪುಗಟ್ಟು ಅಂತ ಹೀಗೆ ಸ್ಕೂಲುಗಳಲ್ಲಿ ಸಹಿತ ಹೇಳಿದ್ದನ್ನು ನೋಡಿದ್ದೇವೆ. ಅದರ ಸುತ್ತಲೂ ತಿರುಗುತ್ತಿರುವ ಗ್ರಹಗಳಲ್ಲಿ ನಮ್ಮ ಭೂಮಿಯು ಒಂದು. ಈ ಸೂರ್ಯನ ಸುತ್ತು ಎಷ್ಟೋ ಗ್ರಹಗಳು ತಿರುಗುತ್ತಾ ಇವೆ. ಇದರಲ್ಲಿ ಈಗ ನಾವು ಇಟ್ಟುಕೊಂಡಿರುವ ಭೂಮಿ ಇದೆಯಲ್ಲ, ಇದು ಒಂದಾಗಿದೆ. ಈ ಭೂಮಿಯು ಮೊದಲು ಬಿಸಿ ಬಿಸಿಯಾದ ಅನಿಲ ರೂಪದಲ್ಲಿದ್ದು ಎಷ್ಟೋ ಕಾಲದವರೆಗೆ ಆರುತ್ತಾ ಬಂದು ಹೆಪ್ಪುಗಟ್ಟಿ ಕೊನೆಗೆ ಅದರ ಮೇಲೆ ನೀರು ನಿಂತಿತು. ಸೂರ್ಯನಿಂದ ಸಿಡಿದು ಬಿದ್ದಿರುವುದರಿಂದ ಸೂರ್ಯನು ಬಿಸಿಯ ರೂಪವಾಗಿರುವುದರಿಂದ ಇದು ಬಿಸಿಯ ರೂಪವಾಗಿ ಬಿದ್ದಿದೆ. ಹಾಗೆ ಖಂಡದಿಂದ ಚಮ್ಮಟಿಗೆ ತಗೊಂಡು ಹೀಗೆ ಹೊಡೆದಾಗ ಕಿಡಿಗಳು ಹೀಗೆ ಸುರಿಯುತ್ತಿವೆ ಅಲ್ಲದೆ ಚೆನ್ನ ಇದ್ದವರಿಗೆ ಬಟ್ಟಿಗೆ ಬಂದಿತ್ತು ಅಂದ್ರೆ ಅದು ಸುಟ್ಟುಕೊಂಡಿರುತ್ತೆ. ಅದರಂತೆಯೇ ಈ ಭೂಮಿಯು ಬಿಸಿಯಾದ ರೂಪದಲ್ಲಿ ಎಷ್ಟೋ ಕಾಲದ ಪರ್ಯಂತ ಆ ನಂತರ ಅದು ಒಂದು ಕಡೆಯಲ್ಲಿ ಕಪ್ಪುಗಳು, ಇನ್ನೊಂದು ಕಡೆಯಲ್ಲಿ ನೀರಿನ ನಿಂತುಕೊಂಡಿದೆ. ಆ ಪ್ರಾಣಿಗಳು ಕೋಟಿಗಟ್ಟಲೆ ವರ್ಷಗಳು ಕಳೆದ ಮೇಲೆ ಅದರಲ್ಲಿ ಪ್ರಾಣಿಗಳು ಕಾಣಿಸಿಕೊಂಡವು. ಈ ಭೂಮಿ ಮೇಲೆ ಎಷ್ಟೋ ವರ್ಷ ಆದ ನಂತರ ಪ್ರಾಣಿಗಳು ತೋರಲಿಕ್ಕೆ ಶುರುವಾಗುವ. ಇದೆಲ್ಲ ಸಂಶೋಧಕರು ತಾವು ಮಾಡಿಕೊಂಡಿದ್ದಾರಲ್ಲ, ಅದನ್ನು ಇಲ್ಲಿ ಉಪಯೋಗಿಸಿಕೊಂಡು ಮುಂದೆ ಉತ್ತರ ಹೇಳ್ತಾ ಇದ್ದಾರೆ. ಮೊದಲಿಗೆ ಅಮೀಬಾ ಅನ್ನುವ ಒಂದು ಪ್ರಾಣಿ ತಯಾರಾಯಿತು ಅಂತ ಹೇಳಿಕೊಳ್ಳುತ್ತಾರೆ. ಅದು ಬರಬರುತ್ತಾ ಮುಂದೆ ಬೇರೆ ಬೇರೆ ರೂಪವನ್ನು ಹೊಂದಿತು ಅಂತ ಹೇಳ್ತಾರೆ. ಹೀಗೆ ಈ ಪ್ರಾಣಿಗಳು ಹೀಗೆ ಒಂದರಿಂದ ಒಂದು ತಯಾರಾಗ್ತಾ ಬಂದುವಲ್ಲ, ಆ ಪ್ರಾಣಿಗಳಲ್ಲಿ ಬೆನ್ನುಗಳಿಂದ ಕೂಡಿಕೊಂಡಿರುವ ಪ್ರಾಣಿಗಳು ಕೆಲವು, ಸಸ್ತನಿ ಪ್ರಾಣಿಗಳು ಕೆಲವು ಹೀಗೆ ಇದ್ದುಕೊಂಡಿವೆ. ಯಾಕೆ ಇದನ್ನು ತೋರಿಸಿದ್ದಾರೆ ಅಂದ್ರೆ, ಈ ಪ್ರಾಣಿಗಳ ಪೈಕಿ ಮನುಷ್ಯ ಒಬ್ಬನಾಗಿದ್ದಾನೆ. ಅಖಂಡವಾದ ಆಕಾಶಕ್ಕೂ ಒಂದಣು ಸಿಡಿದು ಬಿದ್ದಿರುವ ಈ ಪೃಥ್ವಿಗೂ ಹೋಲಿಕೆ ಮಾಡಿದರೆ ಏನ್ ತೋರ್ತತಿ? ಈ ಬೆಳಕಿಂಡಿಯಲ್ಲಿ ತೋರಿಕೊಳ್ಳುವ ಒಂದಣು ಐತಲ್ಲ, ಅದಕ್ಕೆ ಸರಿಯಾಗುತ್ತಿದೆಯೋ ಇಲ್ಲವೋ ಹೇಳುವುದು ಕಷ್ಟ. ಹೀಗಿರುವಾಗ ಇದರಲ್ಲಿ ಪ್ರಾಣಿಗಳು ತೋರಿಕೊಂಡಿವೆಯಲ್ಲ, ಅವುಗಳನ್ನು ಯಾವುದಕ್ಕೆ ಹೋಲಿಸಬೇಕು? ಹೀಗೆ ಈ ಮನುಷ್ಯನು ಇದರ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾದೀತೆ ಅಂತ ಹೇಳುವುದಕ್ಕಾಗಿ ಇದನ್ನು ತೋರಿಸಿದ್ದಾರೆ. ಓಂ ನಾರಾಯಣ.